ವಿಶ್ವವಿದ್ಯಾಲಯ ಕ್ಯಾಂಪಸ್ನಲ್ಲಿ ವ್ಯಾಸಂಗ ಆತಂಕ ಸೃಷ್ಟಿಸಿದ ಚಿರತೆ ಹೊರಬರಲು ಭಯಭೀತರಾದ ವಿದ್ಯಾರ್ಥಿಗಳು. ಕಾರ್ಯಕರ್ತರ ಪಕ್ಷ ಎನ್ನುವುದು ಹೇಳಿಕೆಗೆ ಸೀಮಿತವಾಗಬಾರದು, ವಿರುದ್ಧ ನಡೆದುಕೊಂಡರೆ ಬಂಡಾಯ, ಕಿಚ್ಚು ಹೊತ್ತಿಸಿದ ಎನ್ಎಂ ರವಿನಾರಾಯಣ ರೆಡ್ಡಿ. ನಗರದಲ್ಲಿ ಸ್ವಚ್ಛತೆ ಮರೀಚಿಕೆ, ಅಧಿಕಾರಿಗಳು ಜನಪ್ರತಿನಿಧಿಗಳ ವೈಫಲ್ಯ, ಮಾದರಿಯಾದ ದೇಶದ ನಂಬರ್ 1 ಸ್ವಚ್ಛತಾ ನಗರಿ. ಜಾತಿಯ ಕಾರಣಕ್ಕಾಗಿ ಅಲ್ಲ, ನೀತಿಯ ಕಾರಣಕ್ಕಾಗಿ ಜೀವನ ಶ್ರೇಷ್ಠವಾಗಬೇಕು, ಪ್ರಸನ್ನಾನಂದಪುರಿ ಸ್ವಾಮೀಜಿ ಕರೆ. ನಮಸ್ಕಾರ, ಎಂಎಂಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಶ್ರೀಲಕ್ಷ್ಮಿ. ಅದು ರಾಜ್ಯದಲ್ಲೇ ಪ್ರತಿಷ್ಠಿತ ತಾಂತ್ರಿಕ ವಿಶ್ವವಿದ್ಯಾಲಯದ ಬೃಹತ್ ಕ್ಯಾಂಪಸ್. ಅಲ್ಲಿ ಸಾವಿರಾರು ವಿದ್ಯಾರ್ಥಿಗಳು ವ್ಯಾಸಂಗ ಮಾಡ್ತಿದ್ದಾರೆ. ಆದರೆ ಅಲ್ಲಿನ ವಿದ್ಯಾರ್ಥಿಗಳು ಕಾಲೇಜು ಹಾಸ್ಟೆಲ್ಗಳಿಂದ ಹೊರಬರಲು ಹೆದರಿಕೊಳ್ತಿದ್ದಾರೆ. ಅದ್ಯಾಕೆ ಅಂತೀರಾ? ಈ ಸ್ಟೋರಿ ನೋಡಿ. ಇದು ಚಿಕ್ಕಬಳ್ಳಾಪುರ ತಾಲೂಕಿನ ಮುದ್ದೇನಹಳ್ಳಿ ಬಳಿ ಇರುವ ರಾಜ್ಯದ ಪ್ರತಿಷ್ಠಿತ ವಿಶ್ವೇಶ್ವರಯ್ಯ ತಾಂತ್ರಿಕ ಮಹಾವಿದ್ಯಾಲಯದ ಕ್ಯಾಂಪಸ್. ಇಲ್ಲಿ ರಾಜ್ಯ ಹೊರ ರಾಜ್ಯದ ಸಾವಿರಾರು ವಿದ್ಯಾರ್ಥಿಗಳು ವ್ಯಾಸಂಗ ಮಾಡ್ತಿದ್ದಾರೆ. ಜೊತೆಗೆ ಇಲ್ಲೇ ಹಾಸ್ಟೆಲ್ಗಳಲ್ಲಿ ವಾಸ ಇದ್ದಾರೆ. ಇವರೆಲ್ಲ ಇಷ್ಟು ದಿನ ನಂದಿ ಬೆಟ್ಟದ ತಪ್ಪಲಿನಲ್ಲಿನ ಪ್ರಕೃತಿ ಸೌಂದರ್ಯದ ಮಧ್ಯೆ ಖುಷಿಯಾಗಿ ಓಡಾಡಿಕೊಂಡು ಸಂತಸದಿಂದ ವಿದ್ಯಾಭ್ಯಾಸ ಮಾಡ್ಕೊಳ್ತಾ ಇದ್ರು. ಆದರೆ ಈಗ ಅಲ್ಲಿನ ವಿದ್ಯಾರ್ಥಿಗಳಿಗೆ ಆತಂಕ ಶುರುವಾಗಿದೆ. ಯಾಕೆಂದ್ರೆ ಕ್ಯಾಂಪಸ್ ಬಳಿ ಚಿರತೆ ಕಾಣಿಸಿಕೊಂಡಿದ್ದಲ್ಲದೆ ಕಾಲೇಜು ಸುತ್ತಮುತ್ತ ಓಡಾಡ್ತಾ ಇದೆ. ಚಿರತೆ ಓಡಾಡ್ತಾ ಇದ್ದದ್ದನ್ನ ಸ್ವತಃ ಕಂಡಿರುವ ಅಲ್ಲಿನ ಸೆಕ್ಯೂರಿಟಿ ಗಾರ್ಡ್ ವೆಂಕಟ್ ಸ್ವಾಮಿ ಹೇಳಿದ್ದು ಹೀಗೆ. ವೆಂಕಟಸ್ವಾಮಿ BTO ಕಾಲೇಜ್ ಸೆಕ್ಯೂರಿಟಿಯಾಗಿ ಕೆಲಸ ಮಾಡ್ತಾ ಇದ್ದೀವಿ. 2 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀವಿ. ಇಲ್ಲಿ ಚಿರತೆ ಅವಳಿ ಈ ಪ್ರದೇಶದಲ್ಲಿ ಬಹಳ ತೊಂದರೆ ಕೊಡ್ತಾ ಇದ್ದೆ ಚಿರತೆಗಳು. ಆದ್ದರಿಂದ ವಿದ್ಯಾರ್ಥಿಗಳು ಒಂದು 1500 BTO ಕಾಲೇಜಿಗೆ ಬರ್ತಾರೆ. ಅವ್ರಿಗೂ ತುಂಬ ಭಯ ಇದೆ. ನೈಟ್ ಟೈಮ್ ಓಡಾಡ್ತಾ ಇರ್ತಾರೆ. ಇಲ್ಲಿ ಅವ್ರದ್ದು ನಮ್ಮ ಸೆಕ್ಯೂರಿಟೀಸ್ಗೂ ಸ್ವಲ್ಪ ಭಯನೇ. ಕಾಲೇಜ್ ಒಳಗಡೆನೂ ಓಡಾಡ್ತೈತೆ. ಮತ್ತು ರೋಡಲ್ಲಿ 2 ವೀಲರ್ಗಳಿಗೆ ಅದು ಇದು ಕಾಣಿಸ್ಕೊಳ್ತಾ ಇರುತ್ತೆ ಅಲ್ಲ ಇಲ್ಲಿಂದ ಕಾಲೇಜ್ ಸರೌಂಡಿಂಗಲ್ಲಿ. ಅದನ್ನು ದಯವಿಟ್ಟು ಫಾರೆಸ್ಟ್ನವ್ರಿಗೆ ಹೇಳಿದ್ರು ಅವ್ರು ಗಮನ ಹರಿಸ್ಕೊತಾ ಇಲ್ಲ. ದಯವಿಟ್ಟು ಅವರು ಏನೋ ಫಾರೆಸ್ಟ್ನವ್ರು ಗಮನ ಹರಿಸ್ಕೊಂಡು ಬೇರೆ ಏನಾದರೂ ಪ್ಲ್ಯಾನ್ ಮಾಡಿ ಅದನ್ನು ಹಿಡಿಬೇಕು ಅಂತೇಳಿ ನಾವು ಹೇಳ್ತಾ ಇದ್ದೀವಿ. ಆದರೂ ಅವರು ಗಮನ ಹರಿಸ್ತಾ ಇಲ್ಲ. ಯಾವ ರೀತಿ ಕಾಣಿಸ್ಕೊಂಡಿರುತ್ತೆ? ಚಿರತೆ ಓಡಾಡುತ್ತವೆ. ಈ ಕನ್ವೀನಿಯಂಟ್ಪುರ್ ಕಾಲೇಜ್ ಒಳಗಡೆ ಕುರಿ ಮೇಸಕ್ಕೆ ಬರ್ತಾರೆ. ಆ ಮೇಸಕ್ಕೆ ಬಂದಾಗ ಅಂದ್ರೆ ಒಳಗಡೆ ನಾಯಿಗಳು ಏನಾದ್ರು ಎತ್ಕೊಂಡು ಹೋಗಿದೆ ಅಂತ? ನಾಯಿಗಳು ಕೂಡ ಎತ್ಕೊಂಡು ಹೋಗಿದೆ. ಒಂದು ನಾಯಿಗಳು ಸುಮಾರು ನಾಯಿಗಳೇ ಎತ್ಕೊಂಡು ಹೋಗಿ ತಿಂದಾಕಿದೆ. ಇನ್ನು ಭಾರತ ರತ್ನ ಸರ್ ಎಂ ವಿಶ್ವೇಶ್ವರಯ್ಯನವರ ಜನ್ಮಸ್ಥಳ ಮುದ್ದೇನಹಳ್ಳಿ ಸಮೀಪದ ಬೆಟ್ಟ ಗುಡ್ಡಗಳ ಮಧ್ಯೆ ನಿರ್ಮಾಣವಾಗಿರುವ VTU ಕ್ಯಾಂಪಸ್ ಜನವಸತಿ ಪ್ರದೇಶಗಳಿಂದ ಬಹಳ ದೂರನೇ ಇದೆ. ಬೆಟ್ಟ ಗುಡ್ಡಗಳಿಂದ ಕೂಡಿರುವ VTU ಕ್ಯಾಂಪಸ್ ಬಳಿ ಯಾವಾಗ ಚಿರತೆ ಕಾಣಿಸ್ಕೊಂತೋ ಆಗಿಂದ ಅಲ್ಲಿನ ವಿದ್ಯಾರ್ಥಿಗಳು ಹಾಗೂ ಸಿಬ್ಬಂದಿ ಹೊರಬರೋಕೆ ಅಂದ್ರೆ ಹೆದರ್ತಾ ಇದ್ದಾರೆ. ಕಾಲೇಜಿನಿಂದ ಹಾಸ್ಟೆಲ್ಗೆ ಹೋಗೋದಕ್ಕಾಗ್ಲಿ ಊಟಕ್ಕೆ ಹೋಗೋದಕ್ಕಾಗ್ಲಿ ರಾತ್ರಿ ವೇಳೆ ಆಚೆ ಬರಬೇಕು ಅಂದ್ರೆ ಸಾಕು ಎಲ್ಲಿ ಚಿರತೆ ದಾಳಿ ಮಾಡುತ್ತೋ ಅನ್ನೋ ಭಯ ಕಾಡ್ತಾ ಇದೆ. ಪ್ರಗತಿ, ನಾನು ಶಿವಮೊಗ್ಗದಿಂದ ಬಂದಿರೋದು. ನಾವು ಇಲ್ಲಿ 3rd ಸೆಮ್ ಓದ್ತಿದ್ದೀನಿ. 1 ಇಯರ್ ಆಗಿದೆ ಬಂದಷ್ಟು. ಏನಂದರೆ ಚಿರತೆ ಎಲ್ಲ ಜಾಸ್ತಿ ಅಂದರೆ ಸ್ಟೂಡೆಂಟ್ಸ್ ಎಲ್ಲ ನೋಡಿದ್ದಾರೆ. ನಾಯಿನೂ ಕೂಡ ಕತ್ಕೊಂಡೋಗಿದೆ. ಸೆಕ್ಯೂರಿಟಿ ಕೂಡ ನೋಡಿದ್ದಾರೆ ಚಿರತೆ ಬಂದಿರೋದೆಲ್ಲ. ಮತ್ತು ನಾವು ಹಾಸ್ಟೆಲ್ಸ್ ಆಗಿರೋದ್ರಿಂದ ಬೆಳಗ್ಗೆ ತುಂಬ ಜನ ಹೋಗ್ತಾರೆ, ಮನೆಗೆಲ್ಲ ಹೋಗ್ತಾರೆ. 6 ಗಂಟೆಗೆಲ್ಲ ಹೋಗ್ತಾರೆ. ಹೋಗ್ಬೇಕಾದ್ರೂ ಭಯ ಆಗುತ್ತೆ. ಇಲ್ಲಿ ಹೋಗ್ಬೇಕಾದ್ರೆ ಒಬ್ಬೊಬ್ಬರೇ ಹೋಗ್ತಿರ್ತೀವಿ, ಗುಂಪಲ್ಲಿ ಹೋಗೋಕ್ಕಾಗಲ್ಲ. ಮತ್ತು ಹಾಸ್ಟೆಲಲ್ಲೂ ಅಷ್ಟೇ, ನೈಟ್ ಏನಾದ್ರು ಊಟ ಆದಮೇಲೆ ವಾಕಿಗೂ ಬಿಡಲ್ಲ. ಯಾಕಂದರೆ ಚಿರತೆ ಬರ್ತಾ ಅಲ್ಲಿವರೆಗೂ ಬಂದಿದೆ, ಬಿಡಲ್ಲ. ನಾವು ನೋಡಿಲ್ಲ. ನಾವು ಮೆಸ್ಸಲ್ಲಿ ಇರಬೇಕಾದ್ರೆ ಅಲ್ಲಿ ಊಟ ಹಾಕೋರು ಇದಾರಲ್ಲ ಅವರೆಲ್ಲ ನೋಡಿದ್ದಾರೆ. ಅದು ಹೋಗಿದೆ, ನೋಡ್ಬಿಟ್ಟು ಅದು ಹೋಗಿದೆ. ಅಲ್ಲಿ ಕೆಲಸ ಆಂಟಿ ಎಲ್ಲ ನೋಡಿದ್ದಾರೆ, ವಾರ್ಡನ್ ಎಲ್ಲ ನೋಡಿದ್ದಾರೆ. ನಮಗೂ ಭಯ ಆಗುತ್ತೆ. ಪೇರೆಂಟ್ಸಿಗೂ ಹೇಳ್ತೀವಿ, ಅವ್ರಿಗೂ ಭಯ ಆಗುತ್ತೆ. ಬೆಳಗ್ಗೆ ಹೊತ್ತು ಹೋಗೋಕ್ಕೂ ಭಯ ಆಗುತ್ತೆ. ಮನೆಗೆ ಹೋಗ್ಬೇಕು ಅಂತಿದ್ರೆ ಈಗಲೂ ಹೋಗೋಕ್ಕೆ ಭಯ ಆಗುತ್ತೆ ಸಂಜೆ ಹೊತ್ತು. ಹಾಂ, ಅವಶ್ಯಕತೆ ಇದೆ. ಅಲ್ಲಿ ಸ್ಟೂಡೆಂಟ್ಸ್ ನೋಡಿದ್ದಾರೆ ಎಲ್ಲ, ಆ ಕಡೆ ಸೈಡ್ ಹಾಸ್ಟೆಲ್ ಆ ಕಡೆ ಸೈಡಲ್ಲಿ. ಒಟ್ಟಾರೆ VTU ಕ್ಯಾಂಪಸ್ನಲ್ಲಿ ಚಿರತೆ ಕಾಣಿಸಿಕೊಂಡು ಭಯದ ವಾತಾವರಣ ನಿರ್ಮಾಣವಾಗಿರೋದ್ರಿಂದ ಕೂಡಲೇ ಅರಣ್ಯಾಧಿಕಾರಿಗಳು ಈ ಚಿರತೆಯನ್ನ ಸೆರೆ ಹಿಡಿಯುವಂತೆ ವಿದ್ಯಾರ್ಥಿಗಳು ಒತ್ತಾಯಿಸಿದ್ದಾರೆ. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.
ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರ ಪಕ್ಷ ಎನ್ನುವ ಪಕ್ಷದ ಮುಖಂಡರು ಕಾರ್ಯಕರ್ತರ ಅಭಿಪ್ರಾಯಕ್ಕೆ ವಿರುದ್ಧವಾಗಿ ನಡೆದುಕೊಂಡರೆ ಕ್ಷೇತ್ರದಲ್ಲಿ ಬಂಡಾಯ ಬಿಜೆಪಿ ವೇದಿಕೆಯನ್ನು ಸೃಷ್ಟಿಸಬೇಕಾಗುತ್ತದೆ ಎಂದು ಮುಖಂಡ ಎನ್ಎಂ ರವಿನಾರಾಯಣ ರೆಡ್ಡಿ ನೇರವಾಗಿ ಪಕ್ಷದ ವರಿಷ್ಠರಿಗೆ ಎಚ್ಚರಿಕೆ ರವಾನಿಸಿದ್ದಾರೆ. ಒಂದೇ ಒಂದು ಗುರಿ, ಈ ತಾಲೂಕಿನಲ್ಲಿ ಬಿಜೆಪಿಯನ್ನ ಮೊದಲನೇ ಸ್ಥಾನಕ್ಕೆ ತರಬೇಕು. ಗೌರಿಬಿದನೂರು ನಗರದ ಶ್ರೀ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದ ಸಭಾಂಗಣದಲ್ಲಿ ಏರ್ಪಡಿಸಲಾಗಿದ್ದ ಬಿಜೆಪಿ ಪಕ್ಷದ ನಗರ ಮತ್ತು ಗ್ರಾಮಾಂತರ ಮಂಡಲದ ಪ್ರಮುಖ ಕಾರ್ಯಕರ್ತರ ಸಭೆಯನ್ನ ಬಿಜೆಪಿ ಪಕ್ಷದ ಮುಖಂಡ ಎನ್ಎಂ ರವಿನಾರಾಯಣ ರೆಡ್ಡಿ ಉದ್ದೇಶಿಸಿ ಮಾತನಾಡಿ, ಕಳೆದ 4 ವರ್ಷದಿಂದ ತಾಲೂಕಿನಲ್ಲಿ ಪಕ್ಷದ ಸಂಘಟನೆಯನ್ನ ಸಂಪೂರ್ಣವಾಗಿ ನಿರ್ಲಕ್ಷಿಸಿ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರ ಆತ್ಮಸ್ಥೈರ್ಯವನ್ನೇ ಕುಗ್ಗಿಸುವಂತೆ ನಡೆದುಕೊಂಡಿರುವ ಪಕ್ಷದ ಈಗಿನ ಅಧ್ಯಕ್ಷ ಹಾಗೂ ಕೆಲವರು ಪಕ್ಷದ ಕಾರ್ಯಕರ್ತರ ಅಭಿಪ್ರಾಯಕ್ಕೆ ವಿರುದ್ಧವಾಗಿ ಗುಂಪು ಕಟ್ಟಿಕೊಂಡು ಪಕ್ಷದ ಮುಖಂಡರಿಗೆ ಇಲ್ಲ ಸಲ್ಲದ್ದನ್ನ ಹೇಳುವ ಮೂಲಕ ಪಕ್ಷಕ್ಕಾಗಿ ನಿಷ್ಠಾವಂತರಾಗಿ ದುಡಿಯುತ್ತಿರುವ ಕಾರ್ಯಕರ್ತರ ಧ್ವನಿಯನ್ನ ಅಡಗಿಸುವ ಕೆಲಸಕ್ಕೆ ಮುಂದಾಗಿರುವುದು ಭವಿಷ್ಯದಲ್ಲಿ ಪಕ್ಷದ ಸಂಘಟನೆಯ ಮೇಲೆ ಗಂಭೀರವಾಗಿ ಪರಿಣಾಮವನ್ನ ಉಂಟು ಮಾಡುತ್ತದೆ ಎಂದರು. ಪಕ್ಷದ ಕಾರ್ಯಕರ್ತರ ಅಭಿಪ್ರಾಯದಂತೆ ನಗರ ಮತ್ತು ಗ್ರಾಮಾಂತರ ಮಂಡಲದ ಅಧ್ಯಕ್ಷರನ್ನಾಗಿ ಮೃತ್ಯುಂಜಯ ಮತ್ತು ಭರತ್ ರೆಡ್ಡಿ ಅವರನ್ನೇ ಆಯ್ಕೆ ಮಾಡಬೇಕೆಂದು ಪಕ್ಷದ ವರಿಷ್ಠರನ್ನ ಆಗ್ರಹಿಸಿದ್ದಾರೆ. ಕಠಿಣವಾದಂತ ನಿರ್ಧಾರ ತಗೊಳ್ಳುವಂತ ಟೈಮ್ ಬಂದಿದೆ. ಯಾಕೆಂದ್ರೆ ನಾವೇ ಬಿಜೆಪಿ ಮುಗಿಸಿರೋರು ಅಂತ ಹೇಳ್ಕೊಳ್ಳೋ ಕೆಲವರು, ಅದೇ ಮೊನ್ನೆ ಕೇಳಿದೆ ನಾನು, ಒಂದು ಹೆಣ ಹೊರಕ್ಕೆ ಎಷ್ಟು ಜನ ಬೇಕು ಹೇಳ್ರು? 4 ಜನ ಬೇಕು. ಆ 4 ಜನ ಬಿಜೆಪಿನ ಹೆಣ ಮಾಡಿ ಹೋರಕ್ಕೆ ರೆಡಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಆದರೆ ಬಿಜೆಪಿನ ನಾವು ಹೆಣ ಮಾಡಕ್ಕೆ ಇಲ್ಲಿ ತಯಾರಿಲ್ಲ. ನಮ್ದು ಒಂದೇ ಒಂದು ಗುರಿ, ಈ ತಾಲೂಕಿನಲ್ಲಿ ಬಿಜೆಪಿಯನ್ನ ಮೊದಲನೇ ಸ್ಥಾನಕ್ಕೆ ತರಬೇಕು. ಅದು MP ಎಲೆಕ್ಷನ್, MLA ಎಲೆಕ್ಷನ್ ನಲ್ಲಿ ಅಲ್ಲ. ಆ ಎಲೆಕ್ಷನ್ಗೆ ಒಂಥರ ನಡೀತದೆ. ಲೋಕಲ್ ಎಲೆಕ್ಷನ್ ನಲ್ಲಿ ಯಾವಾಗ ಬಿಜೆಪಿ ಫಸ್ಟ್ ಪ್ಲೇಸ್ ಬರ್ತದೋ ಅದು ನಿಜವಾದ ಬಿಜೆಪಿಯ ಸ್ಟ್ರೆಂತ್ ಅಂತ ನನ್ನ ಆಸೆ. ಇವಾಗ ನೆಕ್ಸ್ಟ್ ಬರೋದೆಲ್ಲ ಲೋಕಲ್ ಎಲೆಕ್ಷನ್, ನಿಮ್ಮ ಎಲೆಕ್ಷನ್. ಒಂದು ಸಭೆ ಮಾಡಬೇಕು ಅಂತ ಮೇಲ್ಗಡೆಯಿಂದ ಬಂದ್ರೆ, ಅಣ್ಣ ಸುಮ್ಮನೆ ಸಭೆ ಮಾಡಂತವ್ರು ಹೇಳ್ಬಿಟ್ರೆ ಹೆಂಗಣ ಕಾಸು ಕೇಳೋಣ ಅಂತ ಹೇಳೋರು ನಾವು ಅಧಿಕಾರದಲ್ಲಿ ಕೂರಿಸುತ್ತೆ. ಹೆಂಗೆ ಪಕ್ಷ ಬೆಳೀತದೆ ನೀವು ಹೇಳಿ. ನಾನು ಹೇಳಿದಿಲ್ಲಪ್ಪ, ನಮ್ಗೆ ಅಭ್ಯಾಸ ಇಲ್ಲಪ್ಪ, ನಮ್ಮ ಕೈಯಲ್ಲಿ ಎಷ್ಟಿದ್ರೆ ಅಷ್ಟರಲ್ಲಿ ನಾವು ಮಾಡ್ಕೊಂಡು ಹೋಗೋಣ ಅಂತ. ಇವಾಗ ಇದು ಜಾಸ್ತಿ ಮಾತಾಡೋ ಅವಶ್ಯಕತೆ ಇಲ್ಲ. ನೀವೆಲ್ಲ ನನ್ನ ತೀರ್ಮಾನಕ್ಕೆ ಬದ್ಧರಾಗುತ್ತೀರಿ ಅಂತ ಗಟ್ಟಿಯಾಗಿ ಹೇಳಿದ್ರೆ ನನ್ನ ತೀರ್ಮಾನ ಏನಂತ ನಿಮ್ ಮುಂದೆ ಇವಾಗ ನಾನು ಹೇಳುತ್ತೇನೆ. ನಾರಾಯಣ ರೆಡ್ಡಿ ಅವ್ರ ಹಂಗೆ, ಭರತ್ ರೆಡ್ಡಿ ಹಿಂಗೆ, ಅವ್ರು ಹಿಂಗೆ ಅಂತ ಎಲ್ಲ ಹೇಳಿದಿರ. ನಾವು ಈ ಪಕ್ಷನ ಮೊದಲನೇ ಸ್ಥಾನಕ್ಕೆ ತರಲೇಬೇಕು. ಬಿಜೆಪಿ ಪಕ್ಷದ ಮುಖಂಡರಾದ ಎಚ್ಎಸ್ ಶಶಿಧರ್ ಅವರು ಮಾತನಾಡುತ್ತಾ, ಬಿಜೆಪಿ ಪಕ್ಷದ ಸಂಘಟನೆಗೆ ತಮ್ಮ ಸರ್ವಸ್ವವನ್ನ ಧಾರೆ ಎರೆದು ಪಕ್ಷದ ಸಂಘಟನೆಗಾಗಿ ಹಗಲಿರುಳು ಶ್ರಮಿಸಿದ ಎನ್ಎಂ ರವಿನಾರಾಯಣ ರೆಡ್ಡಿ ಅವರಿಲ್ಲದೆ ಬಿಜೆಪಿ ಪಕ್ಷವನ್ನ ತಾಲೂಕಿನಲ್ಲಿ ಕಲ್ಪನೆಯನ್ನು ನಾವು ಮಾಡಿಕೊಳ್ಳಲು ಸಾಧ್ಯವಿಲ್ಲ ಎಂದರು. ಯಾವ ಬಾರಿ ಎಲ್ಲೆಲ್ಲಿ ಯಾವ ವೇದಿಕೆಗಳಲ್ಲಿ ಕರೆಸಿ ನನ್ನ ಕೇಳಿದಾಗಲೂ ನಿಮ್ಮ ಅಭಿಪ್ರಾಯವೇನು ಅಂತ ಬಹಳ ಸ್ಪಷ್ಟವಾಗಿ ಹೇಳಿದ್ದೀವಿ. ನಮ್ಮ ಆಯ್ಕೆ ಭರತ್ ರೆಡ್ಡಿ. ಎರಡನೇ ಹೆಸರು ಕೊಟ್ಟಿಲ್ಲ. ನಗರದ ಘಟಕದಿಂದ ನಮ್ಮ ಮೃತ್ಯುಂಜಯಣ್ಣ ಗ್ರಾಮಾಂತರಕ್ಕೆ ಆಗ್ಲೇಬೇಕು ಭರತ್ ರೆಡ್ಡಿ ಅಂತ ಹೇಳ್ಕೊಂಡು ಬಂದಿದ್ದೀವಿ. ಅದಕ್ಕೆ ಕಾರಣಗಳು ನಿಮ್ಗೆಲ್ರಿಗೂ ಇಲ್ಲಿ ಗೊತ್ತಿದೆ. ನೋಡಿ, ಇವತ್ತು ನಮ್ಮ ಭಾರತೀಯ ಜನತಾ ಪಕ್ಷ ತಾಲೂಕಿನಲ್ಲಿ 100 ಧ್ವನಿಗಳಿರ್ಬೋದು ಮಾತಾಡಕ್ಕೆ. ಒಂದು ನಾಯಕರು ಅನ್ಸ್ಕೊಂಡು, ಅಧ್ಯಕ್ಷರು, ಕಾರ್ಯದರ್ಶಿಗಳು, ಮಹಾ ಕಾರ್ಯದರ್ಶಿಗಳು, ನಮ್ಮ ಮಂಡಲ ಅಧ್ಯಕ್ಷರುಗಳು, ಮಂಡಲದ್ದು 100 ಹುದ್ದೆಗಳಿದೆ, 100 ಧ್ವನಿಗಳಿದೆ. ಶಕ್ತಿ ಮಾತ್ರ ಒಂದೇ, ರವಿನಾರಾಯಣ ರೆಡ್ಡಿ. ಈ ತಾಲೂಕಿನಲ್ಲಿ ಎಳ್ಕೊಂಡು ಹೋಗಕ್ಕೆ 100 ಬೋಗಿಗಳಿರ್ಬೋದು, ಇಂಜಿನ್ ಒಂದೇ, ರವಿನಾರಾಯಣ ರೆಡ್ಡಿ. 100 ಸಮಸ್ಯೆಗಳು ಕಾರ್ಯಕರ್ತರಿಗೆ ಇರ್ಬೋದು, ಪರಿಹರಿಸುವ ಶಕ್ತಿ ಇರೋದು, ಮತ್ತೆ ಧೈರ್ಯ ಇರೋದು, ಚಾಕಚಕ್ಯತೆ ಇರೋದು ಒಂದೇ, ರವಿನಾರಾಯಣ ರೆಡ್ಡಿ. ಇದು ವೈಯಕ್ತಿಕವಾಗಿ ಅವ್ರನ್ನ ನಾನು ಉತ್ಪ್ರೇಕ್ಷೆ ಮಾಡಕ್ಕೆ ಹೇಳ್ತಾನೆ ಇಲ್ಲ.
ಹಾಗಂತ ಸತ್ಯನ ಹೇಳದಿದ್ರೆ ಅದು ಅಪಚಾರನೂ ಆಗುತ್ತೆ. ನಾನು ಸತ್ಯವನ್ನಷ್ಟೇ ಹೇಳೋ ಪ್ರಯತ್ನ ಮಾಡ್ತಿದ್ದೀನಿ. ಅವರ ಕನಸು 100 ಅಲ್ಲ 1000 ಸಲ ನಂತರ ಕೂತಾಗ ಹಂಚಿಕೊಂಡಿದ್ದಾರೆ. ಈ ಪಕ್ಷದಿಂದ, ನಮ್ಮ ಭಾರತೀಯ ಜನತಾ ಪಕ್ಷದಿಂದ ಒಮ್ಮೆ ಕಮಲವನ್ನು ಗೋರಿಬಿದನೂರಲ್ಲಿ ಹರಡಿಸಲೇಬೇಕು ಅಂತ. ಸಭೆಯಲ್ಲಿ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ವೇಮಾರೆಡ್ಡಿ, ಜಿಲ್ಲಾ ಖಜಾಂಚಿ ನಾಗಭೂಷಣ್ ರಾವ್, ರಂಗನಾಥ್, ಎಪಿಎಂಸಿ ಮಾಜಿ ಅಧ್ಯಕ್ಷೆ ಮುನಿಲಕ್ಷ್ಮಮ್ಮ, ಜಿಲ್ಲಾ ಕಾರ್ಯದರ್ಶಿ ಚೈತ್ರ, ಗ್ರಾಮಾಂತರ ಮಂಡಲ ಪ್ರಧಾನ ಕಾರ್ಯದರ್ಶಿ ಆನಂದ್ ರೆಡ್ಡಿ, ನಗರ ಮಂಡಲ ಪ್ರಧಾನ ಕಾರ್ಯದರ್ಶಿ ಮೃತ್ಯುಂಜಯ ಮತ್ತು ಮತ್ತಿತರರು ಇದ್ದರು. ಕೆಪಿ ಸಮೀರಾಚಾರಿ, ಎಂಎಂಟಿವಿ ನ್ಯೂಸ್, ಗೌರಿಬಿದನೂರು. ಇದೀಗ ಬ್ರೇಕ್ನ ನಂತರ ಎಂಎಂಟಿವಿ ನ್ಯೂಸ್ ಮುಂದುವರಿಯುತ್ತದೆ. ಚಿಕ್ಕಬಳ್ಳಾಪುರ ಜನತೆಗೆ ಸಂತಸದ ಸುದ್ದಿ. ರಾಯಲ್ ಆಟೋ ಸ್ಪಾ ಡೀಟೈಲಿಂಗ್ ವಾಲ್ವ್ಸ್ ನಿಯರ್ ಸಾಯಿ ನೇಹಾ ಟೈರ್ ಸೊಲ್ಯೂಷನ್, ನೆಕ್ಸ್ಟ್ ಟು ಡಿಮಾರ್ಟ್, ಬಿಬಿ ರೋಡ್, ಚಿಕ್ಕಬಳ್ಳಾಪುರ. ನಮ್ಮಲ್ಲಿ ಪ್ರೀಮಿಯಂ ಕಾರ್ ವಾಶ್, ಪ್ರೀಮಿಯಂ ಬೈಕ್ ವಾಶ್, ಇಂಟೀರಿಯರ್ ಡೀಪ್ ಕ್ಲೀನ್, ಅಂಡರ್ ಬಾಡಿ ಕೋಟಿಂಗ್, ಸೆರಾಮಿಕ್ ಕೋಟಿಂಗ್, ಗ್ರಾಫಿನ್ ಕೋಟಿಂಗ್, ಮೆರೈನ್ ಕೋಟಿಂಗ್, ಡೈಮಂಡ್ ಕೋಟಿಂಗ್, ಸನ್ ಫಿಲಮ್, seat cover, floor mat and all types of batteries and tires available. Royal Auto Spa. Visit once Detailing Walls, Chikkaballapura. For more premium services and affordable prices. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9741744492 9986 74492. Another number 08156 272799. ಮಾನಸ ಆಸ್ಪತ್ರೆ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಡಾಕ್ಟರ್ ಮಧುಕರ್ ಹಾಗೂ ಡಾಕ್ಟರ್ ಸುಷ್ಮಾರವರ ಸಾರಥ್ಯದಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಸಂಚಲನ ಮೂಡಿಸಿ ವಿಶ್ವಾಸಾರ್ಹ ಆರೋಗ್ಯ ಸೇವೆಯಿಂದ ನಗರ ಹಾಗೂ ಗ್ರಾಮೀಣ ಭಾಗದ ಜನರ ಮನೆ ಮಾತಾಗಿದೆ. ನುರಿತ ತಜ್ಞ ವೈದ್ಯರಿಂದ ಗುಣಮಟ್ಟ ಖಾತ್ರಿಯ ವೈದ್ಯಕೀಯ ಸೇವೆ ಲಭ್ಯ. ಸುಸಜ್ಜಿತ ಹಾಸಿಗೆಗಳುಳ್ಳ ಎನ್ಐಸಿಯು, ಸ್ತ್ರೀರೋಗ, ಪ್ರಸೂತಿ, ಬಂಜೆತನ ನಿವಾರಣೆ ತಜ್ಞರಾದ ಡಾಕ್ಟರ್ ಸುಷ್ಮಾ, ಶಿಶು ಆರೈಕೆ ವಿಭಾಗದಲ್ಲಿ ನುರಿತ ಮಕ್ಕಳ ತಜ್ಞರಾದ ಡಾಕ್ಟರ್ ಗಿರಿಜಾ ಕಾರ್ಯನಿರ್ವಹಿಸುತ್ತಿದ್ದು, ವೆಂಟಿಲೇಟರ್ ವ್ಯವಸ್ಥೆಯೊಂದಿಗೆ ಆರೋಗ್ಯ ಸೇವೆ ಒದಗಿಸಲಾಗುತ್ತಿದೆ. ಉತ್ತಮ ಆರೋಗ್ಯ ತಜ್ಞರ ಸೇವೆ ಲಭ್ಯ ಮತ್ತು ಔಷಧಾಲಯ ಸೇವೆ ಲಭ್ಯ. ಸೆಲ್ಯೋ ಗೋಲ್ಡ್, ನಿಮ್ಮ ಚಿನ್ನನ ಹಿಂದೆ ಸೇಲ್ ಮಾಡಿ. ಸೇಲಿವರ್ ಗೋಲ್ಡ್, ನಿಮ್ಮ ಚಿನ್ನವನ್ನು ಹಿಂದೆ ಸೇಲ್ ಮಾಡಿ. ಸೇಲಿವರ್ ಗೋಲ್ಡ್, ಎಲ್ಲರೂ ಚಿನ್ನನ ಸೇಲ್ ಮಾಡಿ ಅಂತ ಹೇಳ್ತಿದ್ದಾರೆ. ಆದ್ರೆ ನಮ್ಮ ಅಜ್ಜಿ, ತಂದೆ, ತಾಯಿ ಕೊಟ್ಟಂತ ಉಡುಗೊರೆಯ ಒಡವೆಗಳು ಹರಾಜೋಗ್ತಿವೆ. ಯಾರು ಒಡವೆಗಳನ್ನ ಉಳಿಸ್ಕೊಳ್ಳಿ ಅಂತ ಹೇಳ್ತಿಲ್ಲ. ನಮ್ಮ ಬೆನಕ ಗೋಲ್ಡ್ ಕಂಪನಿಗೆ ಕಾಲ್ ಮಾಡಿ ನಿಮ್ಮ ಒಡವೆಗಳನ್ನ ಬಿಡಿಸಿ ಉಳಿಸಿಕೊಡುತ್ತೇವೆ. EMI ಮೂಲಕ ನಿಮ್ಮ ಒಡವೆಗಳನ್ನ ವಾಪಸ್ ಪಡೆಯೋ ಸುವರ್ಣ ಅವಕಾಶ ನಿಮ್ಮದಾಗಿಸಿಕೊಳ್ಳಿ. ನಿಮ್ಮ ನೆಮ್ಮದಿಯ ನಾಳೆಗಾಗಿ ಕಾಲ್ ಬೆನಕ ಗೋಲ್ಡ್ ಕಂಪನಿ 6366 111 999. Benaka Gold Company, we value you and your valuables. ದಕ್ಷಿಣ ಭಾರತದ ಹೆಸರಾಂತ ನಂಬರ್ 1 ಹಾಗೂ ನಂಬಿಕೆಗೆ ಅರ್ಹವಾದ ನಮ್ಮ ಬೆನಕ ಗೋಲ್ಡ್ ಕಂಪನಿಯು ನೀವು ಅಡ ಇಟ್ಟ ಚಿನ್ನವನ್ನು ಬಿಡಿಸಿಕೊಡುವುದಲ್ಲದೆ ಉಳಿಸಿಕೊಳ್ಳಲು ಸಹಕರಿಸುತ್ತದೆ. ಚಿನ್ನಕ್ಕೆ ಚಿನ್ನದಂತ ಬೆಲೆ ಬೇಕೆ? ಕಾಲ್ ಬೆನಕ ಗೋಲ್ಡ್ ಕಂಪನಿ 6366 111 999. Benaka Gold Company, we value you and your valuables. ಶ್ರೀ ಬಾಲಾಜಿ ಎಲೆಕ್ಟ್ರಾನಿಕ್ಸ್ 24 ವರ್ಷಗಳ ದೀರ್ಘ ಅನುಭವವಿರುವ ಎಲೆಕ್ಟ್ರಾನಿಕ್ಸ್ ಹೋಲ್ಸೇಲ್ ಡೀಲರ್ಸ್. ದಸರಾ ಹಾಗೂ ದೀಪಾವಳಿ ಹಬ್ಬದ ಪ್ರಯುಕ್ತ ಭಾರಿ ರಿಯಾಯಿತಿ ಮಾರಾಟ. 100% ಅಸಲಿ ಉತ್ಪನ್ನಗಳು, ಅತ್ಯಂತ ಕಡಿಮೆ ಬೆಲೆ, ಅತ್ಯುತ್ತಮ ಬ್ರ್ಯಾಂಡ್ ಹಾಗೂ ಮಾಡೆಲ್ಗಳು, ಉತ್ತಮ ಸರ್ವಿಸ್ಗಳಿಂದ 24 ವರ್ಷಗಳಿಂದ ಶ್ರೀ ಬಾಲಾಜಿ ಎಲೆಕ್ಟ್ರಾನಿಕ್ಸ್ ನಿಮ್ಮ ಸೇವೆಯಲ್ಲಿ. 7,000 ರೂಪಾಯಿ ಮೇಲ್ಪಟ್ಟ ವಸ್ತು ಖರೀದಿಸಿದ್ದಲ್ಲಿ ಸುಲಭ EMI ಸೌಲಭ್ಯಗಳೊಂದಿಗೆ ನೀಡಲಾಗುವುದು. 32 ಇಂಚಸ್ ಸ್ಮಾರ್ಟ್ ಟಿವಿ ಕೊಂಡಲ್ಲಿ 8,499 ರೂಪಾಯಿ ಬೆಲೆ ಬಾಳುವ ಸ್ಮಾರ್ಟ್ ವಾಚ್ ಉಚಿತ. 43 ಇಂಚಸ್ ಸ್ಮಾರ್ಟ್ ಟಿವಿ ಕೊಂಡಲ್ಲಿ 13,490 ರೂಪಾಯಿ ಬೆಲೆ ಬಾಳುವ ಸೌಂಡ್ ಬಾರ್ ಉಚಿತ. 55 ಇಂಚಸ್ ಟಿವಿ ಕೊಂಡಲ್ಲಿ 21,990 ರೂಪಾಯಿ ಬೆಲೆ ಬಾಳುವ ಸೌಂಡ್ ಬಾರ್ ಉಚಿತ. ಕೇವಲ 1 ರೂಪಾಯಿ ಕಟ್ಟಿ ವಸ್ತುಗಳು ತೆಗೆದುಕೊಂಡು ಹೋಗಿ. 1 EMI ಫ್ರೀ, ಅಪ್ ಟು 70% ಆಫರ್.
24 ತಿಂಗಳುಗಳವರೆಗೂ 0% ಇಂಟ್ರೆಸ್ಟ್, 0% ಡೌನ್ ಪೇಮೆಂಟ್. ಈ ಬಂಪರ್ ಆಫರ್ ಶ್ರೀ ಬಾಲಾಜಿ ಎಲೆಕ್ಟ್ರಾನಿಕ್ಸ್ನಲ್ಲಿ ಮಾತ್ರ. ಯಾವುದೇ ಒಂದು ನಗರ ಸ್ವಚ್ಛತೆಯಿಂದಿರಬೇಕಾದರೆ ಅದಕ್ಕೆ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳಿಂದ ಮಾತ್ರ ಸಾಧ್ಯವಾಗಲ್ಲ. ಅದಕ್ಕೆ ಸಾರ್ವಜನಿಕರ ಸಹಕಾರವೂ ಅತ್ಯಗತ್ಯವಾಗುತ್ತದೆ. ಇಲ್ಲದಿದ್ದರೆ ಎಲ್ಲೆಂದರಲ್ಲಿ ಗೊಬ್ಬುನಾರಿ ಅವರ ಮೇಲೆ ಇವರು, ಇವರ ಮೇಲೆ ಅವರು ಆರೋಪಗಳನ್ನು ಮಾಡಿಕೊಂಡು ದಿನಗಳನ್ನು ದುಡಬೇಕಾಗುತ್ತದೆ. ಅದ್ಯಾಕೆ ಅಂತೀರಾ? ಈ ವರದಿ ನೋಡಿ. ಪ್ರಿಯ ವೀಕ್ಷಕರೇ, ಒಂದು ನಗರ ಸುಂದರವಾಗಿ ಕಾಣಬೇಕು ಅಂದರೆ ಅದಕ್ಕೆ ಕೇವಲ ದೊಡ್ಡ ದೊಡ್ಡ ಕಟ್ಟಡಗಳು ಮಾತ್ರ ಕಾರಣವಾಗಲ್ಲ. ಸ್ವಚ್ಛತೆ ಬಹುಮುಖ್ಯ ಪಾತ್ರವನ್ನ ವಹಿಸುತ್ತದೆ. ಆದರೆ ನಮ್ಮ ಚಿಕ್ಕಬಳ್ಳಾಪುರ ನಗರವನ್ನ ಫಲಪುಷ್ಪಗಳ ನಾಡು, ಪ್ರವಾಸಿಗರ ಬೀಡು ಎಂದೆಲ್ಲ ರಾಜ್ಯ ಮಾತ್ರವಲ್ಲದೆ ರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಮಾಡಿದೆ. ಫಲಪುಷ್ಪಗಳನ್ನು ವಿದೇಶಗಳಿಗೆ ಎಕ್ಸ್ಪೋರ್ಟ್ ಮಾಡುವಲ್ಲಿ ಬಹುಮುಖ್ಯ ಪಾತ್ರವನ್ನ ವಹಿಸುತ್ತದೆ. ಆದರೆ ನಗರ ಪ್ರದೇಶ ಮಾತ್ರ ಎಲ್ಲೆಲ್ಲೂ ಕಸದ ರಾಶಿಗಳಿಂದ ತುಂಬಿ ತುಳುಕಾಡಿ ಕಪ್ಪು ಚುಕ್ಕೆಯಾಗಿ ಪರಿಣಮಿಸಿದೆ. ಇದರಲ್ಲಿ ನಗರಸಭೆ ಸಿಬ್ಬಂದಿಗಳ ತಪ್ಪು ಹುಡುಕೋದಕ್ಕಿಂತ ಸಾರ್ವಜನಿಕರ ಸ್ವಚ್ಛತೆಯ ಹಿತಾಸಕ್ತಿಯ ಕೊರತೆ ಹೆಚ್ಚಾಗಿದೆ. ನಗರದ ಸಾರ್ವಜನಿಕರು ಕಸ ವಿಂಗಡಣೆ ಮಾಡಿ ಮನೆ ಬಳಿ ಬರುವ ಕಸದ ಗಾಡಿಗೆ ಕೊಡುವ ಬದಲು ಅಲ್ಲಲ್ಲಿ ತಲೆ ಎತ್ತಿರುವ ಕಸದ ಪಾಯಿಂಟ್ಗಳಲ್ಲಿ ಕಸ ಎಸೆದು ಹೋಗುತ್ತಿದ್ದಾರೆ. ಆದರೆ ಸರಿಯಾದ ನಿರ್ವಹಣೆ ಮಾಡಲು ನಗರಸಭೆಯಲ್ಲಿ ಸಿಬ್ಬಂದಿಗಳ ಕೊರತೆ ಎದ್ದು ಕಾಣುತ್ತಿದೆ. ಇನ್ನು ಕೆಲ ಸಾರ್ವಜನಿಕರಂತೂ ತಮ್ಮ ಒಳಿತಿಗಾಗಿ ನಗರದ ಅಸ್ವಚ್ಛತೆಗೆ ನೇರವಾಗಿ ಕಾರಣವಾಗುತ್ತಿದ್ದಾರೆ. ಇನ್ನು ಕೆಲ ದಿನಗಳ ಹಿಂದೆ ದಿನಾಂಕ 27/10/2025 ಪ್ರತಿ ವರ್ಷದಂತೆ ಈ ಬಾರಿ ನಗರಸಭೆ ಅಧಿಕಾರಿಗಳ ಜೊತೆ ಸದಸ್ಯರ ತಂಡ ದೇಶದ ನಂಬರ್ 1 ಸ್ವಚ್ಛತಾ ನಗರಿ ಇಂದೋರ್ಗೆ ಪ್ರವಾಸ ಕೈಗೊಂಡಿತ್ತು. ಇಲ್ಲಿನ ಸ್ವಚ್ಛತೆಯ ಪರಿಕಲ್ಪನೆ, ಅದಕ್ಕಾಗಿ ಸಾರ್ವಜನಿಕರ ಸಹಕಾರ, ಡ್ರೈನೇಜ್ ಸೇರಿದಂತೆ ಕಸದ ಗಾಡಿಗಳನ್ನು ಪ್ರತಿನಿತ್ಯ ಮಾನಿಟರ್ ಮಾಡುವ ವೈಖರಿ ಕಂಡು ಪ್ರವಾಸಕ್ಕೆ ಹೋಗಿದ್ದ ತಂಡ ಬೆರಗಾಗಿದ್ದಾರೆ. ಅಲ್ಲಿ 33 ಲಕ್ಷ ಜನಸಂಖ್ಯೆ ಇದೆ ಇಂದೋರ್ ಅಂತಕ್ಕಂಥ ಮಹಾನಗರ ಪಾಲಿಕೆ ಮಧ್ಯಪ್ರದೇಶದಲ್ಲಿ. ಮತ್ತು ಜೊತೆಗೆ ಅಲ್ಲಿ 88 ವಾರ್ಡ್ಗಳಿದೆ ಮತ್ತು ಒಳ್ಳೆ ಸ್ಟಾಫ್ ಅಂತೂ ಕೂಡ ಎಲ್ಲ ಫುಲ್ಫಿಲ್ ಆಗಿದೆ. ಅಲ್ಲಿ ಮಾನಿಟರಿಂಗು GPS ಸಿಸ್ಟಮ್ ಅಳವಡಿಸ್ಕೊಂಡು ಯಾವ ರೀತಿ ಒಂದು ಕಸದ ಪ್ರತಿ ಮನೆಯದೂ ಕೂಡ ಕಸವನ್ನು ಯಾವ ರೀತಿ ತಗೊಂಡು ಅವರು ಒಂದು GPS ಸಿಸ್ಟಮ್ನ ಅಳವಡಿಸ್ಕೊಂಡು ಆ ಗಾಡಿಗಳಿಗೆ, ವೆಹಿಕಲ್ಸು ಎಲ್ಲಿ ಹೋಗ್ತಾ ಇದೆ, ಗಾಡಿ ಎಲ್ಲಿ ಬರ್ತಾ ಇದೆ, ಯಾವ ಮನೇಲಿ ಕಸ ಈಸ್ಕೊಳ್ತು, ಯಾವ ಮನೇಲಿ ಕಸ ಈಸ್ಕೊಳ್ಳಿಲ್ಲ, ಮತ್ತು ಬರದೇ ಇರೋದಕ್ಕೆ ಕಾರಣ ಏನು, ಮತ್ತೆ ಒಂದು ವೇಳೆ ಏನಾದರೂ ಆ ಮನೆಯವರು ಬರಲಿಲ್ಲ ಅಂದರೆ ಮತ್ತೆ ಅಡಿಷ್ನಲ್ ಗಾಡಿ ಒಂದು ಹೋಗಿ ಮತ್ತೆ ಆ ಕಸನ ತಗೊಂಡ್ಬರ್ತಕ್ಕಂಥದ್ದು. ಮತ್ತು ಏನಾದರೂ ವೆಹಿಕಲ್ಸ್ ಪ್ರಾಬ್ಲಮ್ ಆದರೆ ಇಮ್ಮಿಡಿಯೇಟಾಗಿ ಎಲ್ಲ ತಂತ್ರಗಾರಿಕೆ, ಎಲ್ಲ ಟೆಕ್ನಾಲಜಿನೂ ಕೂಡ ನಿಜವಾಗ್ಲೂ ಕೂಡ ಅಳವಡಿಕೆ ಮಾಡ್ಕೊಂಡಿದ್ದಾರೆ. ಇವತ್ತು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಆದಷ್ಟು ಮಟ್ಟಿಗೆ ಅದು ಆಗ್ತಕ್ಕಂಥ ರೀತಿಯಲ್ಲಿ ನಾವೆಲ್ಲ ಜನಪ್ರತಿನಿಧಿಗಳು ಕೂಡ ಸೇರಿ ಮಾಡ್ತಕ್ಕಂಥ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿದ್ರೆ ಖಂಡಿತವಾಗ್ಲೂ ಕೂಡ ನಾವು ಪಾಪ್ಯುಲೇಷನ್ ಇರೋದು ಚಿಕ್ಕಬಳ್ಳಾಪುರದಲ್ಲಿ ಮೋರ್ ದೆನ್ ಒಂದು ಎಲ್ಲ ಸೇರಿದ್ರೂ ಟೌನು ಲಿಮಿಟ್ ಒಳಗಡೆ ಇರೋದು ಒಂದು 80,000 ಸಮಥಿಂಗ್ ಅಂದ್ಕೊತೀನಿ ನಾನು. 80,000 90,000 ಇಷ್ಟು ವ್ಯಾಪ್ತಿ ಒಳಗಡೆ ನಾವು ಇವತ್ತೂ ಕೂಡ ಎಲ್ಲೋ ಒಂದು ಕಡೆ ನಾವು ಒಬ್ಬ ನಗರಸಭಾ ಸದಸ್ಯರಾಗಿ ಪ್ರಾಮಾಣಿಕವಾಗಿ ಹೇಳಲೇಬೇಕಾಗುತ್ತೆ. ನಾವೂ ಕೂಡ ಯಾವುದೇ ರೀತಿಯಲ್ಲೂ ಕೂಡ ಅಲ್ಲಿ ಒಂದು ಸರಿಯಾದ ರೀತಿಯಲ್ಲಿ ಕ್ಲೀನಿಂಗು ಮತ್ತು ಇನ್ನೊಂದು ತಕ್ಕ ಮಟ್ಟಿಗೆ ಆತ್ಮತೃಪ್ತಿ ಅಂತ ಹೇಳಬೇಕಾದ್ರೆ ಆಗ್ತಾ ಇಲ್ಲ. ಯಾಕಂದರೆ ಸ್ಟಾಫ್ ಕೊರತೆ. ಸ್ಟಾಫು 268 ಜನ ಇರಬೇಕಾಗಿರ್ತಕ್ಕಂಥ ಸ್ಟಾಫ್ ಇವತ್ತು ನಮ್ಮ ಚಿಕ್ಕಬಳ್ಳಾಪುರ ನಗರಸಭೆಯಲ್ಲಿರ್ತಕ್ಕಂಥದ್ದು ಕೇವಲ, ಈಗಾಗಲೇ ನಾನು ಹಿಂದೆನೂ ಕೂಡ ಹೇಳಿದ್ದೆ, ಕೇವಲ ಇರ್ತಕ್ಕಂಥದ್ದು ಒಂದು ಮೋರ್ ದೆನ್ 80 ಸಮಥಿಂಗ್ ಇರ್ಬೋದು ಅಷ್ಟೇ. 268 ಸ್ಟಾಫ್ಗೆ ಇವತ್ತು AW ಅವರು ಇಲ್ಲ, AE ಅವರು ಇಲ್ಲ, ಯಾರೂ ಇಲ್ಲ. ಯಾವ ರೀತಿ ನಾವು ಪ್ರಗತಿಯನ್ನು ಕಾಣಲಿಕ್ಕೆ ಸಾಧ್ಯ? ಮತ್ತು ನಮ್ಮ ಒಂದು ಪ್ರಯತ್ನ ನಾವು ಏನು ಮಾಡಿದ್ರೂ ಕೂಡ ಪ್ರಯತ್ನ ಎಲ್ಲ ರೀತಿಯಲ್ಲೂ ಕೂಡ ಅಲ್ಲಿ ಸ್ಟಾಫ್ ಇಲ್ಲದೇ ಇರೋದ್ರಿಂದ ನಮ್ಮ ತೃಪ್ತಿಗನುಸಾರವಾಗಿ ಕೆಲಸ ಮಾಡಲಿಕ್ಕೆ ಖಂಡಿತವಾಗ್ಲೂ ಕೂಡ ನಮ್ಮ ಅವಧಿಯಲ್ಲಿ ಆಗಲಿಲ್ಲ ಅಂತೇಳ್ಬಿಟ್ಟು ಅಲ್ಲಿ ಯಾವುದೇ ರೀತಿ ನಾವು ಇಂದೋರ್ ಇರ್ತಕ್ಕಂಥ ಮಹಾನಗರ ಪಾಲಿಕೆಯಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಒಂದು ಪ್ಲಾಸ್ಟಿಕ್ ಪೇಪರನ್ನು ಯಾವುದೇ ಅಂಗಡಿಯಲ್ಲಾಗಲಿ ಅಥವಾ ಪಬ್ಲಿಕ್ ರೋಡಲ್ಲಾಗಲಿ ಅಥವಾ ಯಾವುದೇ ಒಂದು ತ್ಯಾಜ್ಯ ಘಟಕಗಳಲ್ಲಾಗಲಿ ಡಸ್ಟ್ಬಿನ್ಗಳಲ್ಲಾಗಲಿ ಖಂಡಿತ ನೋಡಲಿಕ್ಕೆ ಸಾಧ್ಯನೇ ಇಲ್ಲ. ನಾವು ಅಷ್ಟು ಸರ್ಚ್ ಮಾಡಿದ್ದೀವಿ, ಯಾವ ಅಂಗಡಿಯಲ್ಲೂ ಸಿಗಲಿಲ್ಲ. ಅದು ಅಂದರೆ ಅಲ್ಲಿ ಆ ರೀತಿ ಒಂದು ವ್ಯವಸ್ಥೆಯನ್ನು ತಂದಿರತಕ್ಕಂಥದ್ದು ನಿಜವಾಗ್ಲೂ ಕೂಡ ಒಂದು ನಾವೆಲ್ಲನೂ ಕೂಡ ಪಬ್ಲಿಕ್ಕು ವಿತ್ತು ನಾವು ಕೂಡ ಸೇರಿ ಅರ್ಥಕೋಬೇಕಾಗಿದೆ. ಜೊತೆಗೆ ಅಲ್ಲಿ ಏನು ಒಂದು ಆ ಮೇಂಟೆನೆನ್ಸು ಮತ್ತು ಆ ವಾರ್ಡ್ಗಳು
ಯಾವುದೇ ವಾರ್ಡ್ಗಳಿಗೆ ನಾವು ವಿಸಿಟ್ ಕೊಟ್ಟಾಗ ಆ ವಾರ್ಡ್ಗಳು ಎಷ್ಟು ಕ್ಲೀನಾಗಿರ್ತಾ ಇತ್ತು, ನೀಟ್ನೆಸ್ ಇತ್ತು. ಆ ರಸ್ತೆಗಳು ಮತ್ತು ಆ ಫುಟ್ಪಾತ್ಗಳು ಮತ್ತು ಅಲ್ಲಿ ಕೆಲವು ಮಂದಿರಗಳಿದೆ ಮತ್ತು ಪಾರ್ಕಿಂಗ್ ಜಾಗಗಳಿಗೆ ಹೋಗಿದ್ವಿ. ನಿಜವಾಗ್ಲೂ ಕೂಡ ಎಷ್ಟು ನೀಟಾಗಿತ್ತು ಅಂದರೆ ಅಷ್ಟೇ ನೀಟಾಗಿತ್ತು. ಎಲ್ಲೂ ಕೂಡ ಒಂದು ಚೂರು ಡಸ್ಟ್ಬಿನ್ಗಳಂತೂ ಕೂಡ 50 ಅಡಿಗೆ ಒಂದೊಂದು ಡಸ್ಟ್ಬಿನ್ ಇರ್ತದೆ. ಅದು ಪಾರ್ಕ್ಗಳಲ್ಲಾಗ್ಬೋದು ಅಥವಾ ಮಂದಿರ ದೇವಸ್ಥಾನಗಳ ಹತ್ರ ಆಗಲಿ ಅಥವಾ ಸಾರ್ವಜನಿಕ ಸ್ಥಳಗಳಲ್ಲೂ ಅಷ್ಟೇ. ಯಾವುದೇ ಅಲ್ಲಿರ್ತಕ್ಕಂಥ ನಿವಾಸಿಗಳು ಸಾರ್ವಜನಿಕರು ಯಾವುದೇ ಕಾರಣಕ್ಕೂ ಕೂಡ ಅಲ್ಲಿ ಆ ಒಂದು ಏನು ಮನೆಯಲ್ಲಿರ್ತಕ್ಕಂಥ ಒಂದು ವೇಸ್ಟೇಜ್ ಆಗಲಿ ಅಥವಾ ಅವರು ಯೂಸ್ ಮಾಡಿರ್ತಕ್ಕಂಥದ್ದು ಎಲ್ಲೂ ಕೂಡ ಫುಟ್ಪಾತ್ ಮೇಲೆ ಅಥವಾ ರಸ್ತೆಗಳಲ್ಲಿ ಅಥವಾ ಎಲ್ಲೋ ಇರ್ತಕ್ಕಂಥ ಖಾಲಿ ಜಾಗಗಳಲ್ಲಿ ಆಗ್ತಕ್ಕಂಥ ಪ್ರವೃತ್ತಿ ಖಂಡಿತವಾಗ್ಲೂ ಇಲ್ಲ. ಅಲ್ಲಿ ಯಾವುದೇ ಒಂದು ವೇಸ್ಟೇಜ್, ಅದು ಮನೆಯದಾಗಲಿ ಅಥವಾ ಇವರು ಸ್ವಂತದ್ದು ಬಳಕೆ ಮಾಡ್ಕೊಂಡಿರೋದಾಗಲಿ ಏನೇ ಆಗಲಿ, ಪ್ರತಿಯೊಂದು ಕೂಡ ಸಿಸ್ಟಮಿಕ್ ಆಗಿ ಅಲ್ಲಿ ಸಾರ್ವಜನಿಕರು ಹೋಗಿ ಆ ಡಸ್ಟ್ಬಿನ್ಗಳಿಗೆ ಹಾಕ್ತಕ್ಕಂಥದ್ದು ಸಂಪ್ರದಾಯ ಅಲ್ಲಿ. ಜೊತೆಗೆ ನಾನೊಂದು ಅಲ್ಲಿ ಕುಲಂಕುಷವಾಗಿ ಪರಿಶೀಲನೆ ಮಾಡಿದೆ. ಅಲ್ಲಿ ಏನಾದರೂ ಊಟ ಮಿಕ್ಕಿರೋದು ವೇಸ್ಟೇಜ್ ಇದ್ದರೆ ಅದಕ್ಕೆ ಒಂದು ಊಟದ್ದೇ ಒಂದು ಸಪ್ರೇಟು ಡಸ್ಟ್ಬಿನ್ ಇದೆ, ವೇಸ್ಟ್ ಆಗಿರೋ ಊಟದಲ್ಲಿ ಹಾಕೋದಕ್ಕೆ. ಅಲ್ಲಿನ ಸಾರ್ವಜನಿಕರು ಆ ಜಾಗಕ್ಕೆ ಹೋಗಿ ಹಾಕ್ತಕ್ಕಂಥದ್ದು. ಮತ್ತು ಜೊತೆಗೆ ಇವತ್ತು ಈ ಏನು UGD ಇರ್ಬೋದು, UGD ಎಷ್ಟು ಸಿಸ್ಟಮ್ಯಾಟಿಕ್ ಇದೆ ಅಂದರೆ ಪ್ರತಿಯೊಂದು ಮನೆಗೆ ಅಥವಾ ಪ್ರತಿಯೊಂದು ಬಿಲ್ಡಿಂಗಿಗೂ ಅದು ಕಮರ್ಷಿಯಲ್ ಆಗಲಿ ಅಥವಾ ಮನೆಗಾಗಲಿ ಒಂದೊಂದು ಚೇಂಬರ್ ಇದೆ. ಮ್ಯಾನ್ಯಲ್ಗಳು ಅವ್ರು ಹೇಳ್ತಾರೆ ಯಾವುದೇ ಕಾರಣಕ್ಕೂ ನಾವು ಮ್ಯಾನ್ಯಲ್ಸ್ ಓಪನ್ನೇ ಮಾಡಲ್ಲ, ಎಲ್ಲ ಚೇಂಬರ್ಗಳಿರೋದ್ರಿಂದ ಆ ಚೇಂಬರ್ಗಳಲ್ಲೇ ನಮ್ಗೆ ಈಸಿಯಾಗಿ ಎಲ್ಲ ಪ್ರಾಬ್ಲಮ್ಸೂ ಕೂಡ ಪಟ್ ಅಂತ ಹೇಳ್ಬಿಟ್ಟು ಬೇರೆ ಮನೆಗಳಿಗೂ ಕೂಡ ಕಂಪ್ಲೇಂಟ್ ಇಲ್ದಿರೋ ಥರ ಚೇಂಬರ್ಸಲ್ಲೇ ನಾವು ಕ್ಲಿಯರ್ ಮಾಡ್ತೀವಿ ಅಂತ ಹೇಳ್ತಾರೆ. ಅಂದರೆ ಅದು ಎಷ್ಟು ಪ್ರಗತಿಯಲ್ಲಿದೆ ಇವತ್ತು ದೇಶದಲ್ಲಿ ಅಂತ ಹೇಳಿದ್ರೆ, ಕ್ಲೀನಿಂಗಲ್ಲಿರ್ಬೋದು, UGDಯಲ್ಲಿರ್ಬೋದು, ಮತ್ತು ಅದೇ ರೀತಿ ಅಲ್ಲಿನ ಒಂದು ರಸ್ತೆಗಳು ತುಂಬಾ ವ್ಯವಸ್ಥಿತವಾಗಿ. ಇಲ್ಲಿ ನಮ್ಮ ನಗರಕ್ಕಿಂತಲೂ ಸಹ ಸುಮಾರು 10 ಪಟ್ಟು ಜನಸಂಖ್ಯೆ ಇದ್ದರೂ ಸಹ ಇಲ್ಲಿನ ಸ್ವಚ್ಛತೆಗೆ ಕೈಗೊಂಡಿರುವ ಕ್ರಮಗಳಿಗೆ ಪ್ರತಿಯೊಬ್ಬರೂ ಮೆಚ್ಚಲೇಬೇಕು. ಅದಕ್ಕಾಗಿ ಅಧಿಕಾರಿಗಳು ಸಿಬ್ಬಂದಿಗಳ ಶ್ರಮದ ಜೊತೆಗೆ ಸಾರ್ವಜನಿಕರ ಇಚ್ಛಾಶಕ್ತಿಯೊಂದಿಗೆ ಸ್ವಚ್ಛತೆ ಹಾಗೂ ನಿರ್ವಹಣೆಯಲ್ಲಿ ಇಂದೋರ್ ದೇಶಕ್ಕೆ ನಂಬರ್ 1 ಸ್ಥಾನ ಸಿಕ್ಕಿದೆ. ಆದರೆ ಈ ಪ್ರವಾಸ ನಮಗೆ ಈ ಹಿಂದೆಯೇ ಕೈಗೊಂಡಿದ್ದರೆ ನಮ್ಮ ಚಿಕ್ಕಬಳ್ಳಾಪುರ ನಗರದಲ್ಲಿಯೂ ಸಹ ಒಂದಷ್ಟು ಅದೇ ಮಾದರಿಯ ಸ್ವಚ್ಛತಾ ನಿರ್ವಹಣೆಯ ಕಾಯಕಲ್ಪವನ್ನ ಕೈಗೊಳ್ಳಲು ಸಹಕಾರವಾಗುತ್ತದೆ ಎಂದು ನಗರಸಭಾ ಸದಸ್ಯ ಆರ್ ಮಠಮಪ್ಪ ಹೇಳಿದ್ದಾರೆ. ಏನು ಕಳೆದ ಕೆಲ ದಿನಗಳ ಹಿಂದೆ ನಮ್ಮ ಚಿಕ್ಕಬಳ್ಳಾಪುರ ನಗರಸಭೆ ವತಿಯಿಂದ ನಾವು ಮಧ್ಯಪ್ರದೇಶದ ಇಂದೋರ್ ಅಂತಕ್ಕಂಥ ಹೆಡ್ ಕ್ವಾರ್ಟರ್ ಡಿಸ್ಟಿಕ್ಕು ಆ ಮಹಾನಗರ ಪಾಲಿಕೆಗೆ ವಿಸಿಟ್ ಕೊಟ್ಟಿದ್ವಿ. ನಿಜವಾಗ್ಲೂ ಕೂಡ ಆ ಒಂದು ವಿಸಿಟ್ ಕೊಟ್ಟಿದ್ದಕ್ಕೆ ತುಂಬ ರೀತಿಯಾದಂಥ ಮಾಹಿತಿಗಳನ್ನು ಪಡ್ಕೊಂಡ್ವಿ. ಆ ಪಡ್ಕೊಳ್ಳೋದಕ್ಕೆ ಮುಖ್ಯ ಕಾರಣ ಸರ್ಕಾರದ ವತಿಯಿಂದ ನಮಗೆ ಎಲ್ಲ ರೀತಿಯಾದಂಥ ಅಕಾಮಿಡೇಷನ್ನು ಮತ್ತು ಅಲ್ಲಿ ಯಾವ ರೀತಿ ರಿಸರ್ಚ್ ಮಾಡ್ಕೊಂಡು ಬರ್ಬೋದು ನಗರಸಭಾ ಸದಸ್ಯರುಗಳು ಅಂತಕ್ಕಂಥದ್ದು ಒಂದು ವ್ಯವಸ್ಥೆ ಸರ್ಕಾರ ಮಾಡಿತ್ತು. ಆದರೆ ಹಿಂದೆ ನಮಗೆ ಸುಮಾರು ಒಂದು 4-5 ವರ್ಷಗಳ ಹಿಂದೆ ಈ ರೀತಿಯಾದಂಥ ಒಂದು ಪ್ರವಾಸ ಅಲ್ಲಿ ರಿಸರ್ಚ್ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದರೆ ಖಂಡಿತ ನಾವು ಅಲ್ಲಿಂದ ಬಂದು ಒಂದಷ್ಟು ಪ್ರೋಗ್ರೆಸಿವ್ ಇಲ್ಲಿ ಇರ್ತಕ್ಕಂಥದ್ದನ್ನು ಪ್ರೋಗ್ರೆಸಿವ್ ತರಲಿಕ್ಕೆ ಚಿಕ್ಕಬಳ್ಳಾಪುರ ನಗರಸಭೆ ಏನು ಜುರಿಸ್ಡಿಕ್ಷನಲ್ಲಿ ಮಾಡ್ಬೋದಾಗಿತ್ತು. ನಾವು ನಗರಸಭಾ ಸದಸ್ಯರುಗಳು ಹೋಗಿ ಅಲ್ಲೆಲ್ಲ ನೋಡಿದ್ವಿ. ನಿಜವಾಗ್ಲೂ ಕೂಡ ತುಂಬ ಚೆನ್ನಾಗಿತ್ತು. ಒಂದಷ್ಟು ಜನ ಹೆಲ್ತ್ ಡಿಪಾರ್ಟ್ಮೆಂಟು, ನಮ್ಮ ನಗರಸಭೆ ಸ್ಟಾಫು, ಕಮಿಷನರ್ ಅವರು, ಸದಸ್ಯರುಗಳು ಹೋಗಿ ಅಲ್ಲೆಲ್ಲ ನಾವು ನೋಡಿದಾಗ ನಿಜವಾಗ್ಲೂ ಕೂಡ ನಮಗೆ ತುಂಬ ಸರ್ಪ್ರೈಸ್ ಅನ್ನಿಸ್ತು. ಅದು ಇಡೀ ನಮ್ಮ ಇಂಡಿಯಾದಲ್ಲಿ ಮಧ್ಯಪ್ರದೇಶ ಏನು ಇಂದೋರ್ ಅಂತಕ್ಕಂಥ ಡಿಸ್ಟಿಕ್ ಮಹಾನಗರ ಪಾಲಿಕೆ ಇವತ್ತು ಕ್ಲೀನಿಂಗಲ್ಲಿ ಮೇಂಟೆನೆನ್ಸಲ್ಲಿ ನಂಬರ್ 1 ನಮ್ಮ ದೇಶದಲ್ಲಿದೆ. ಅದನ್ನು ಹೇಳ್ತಾ ಇದ್ರು. ಆದರೆ ನಾವು ನೋಡಿದಾಗ ಗೊತ್ತಾಯಿತು ಖಂಡಿತ ಅದು ಹೌದು ನಂಬರ್ 1 ಪ್ಲೇಸಲ್ಲಿದೆ ಅಂತ ಹೇಳಲೇಬೇಕಾಗುತ್ತೆ. ವಾಸ್ತವಾಂಶವಾಗಿ ನಾವು ಅಲ್ಲಿ ನೋಡಿದಾಗ ಒಟ್ನಲ್ಲಿ ಒಂದು ನಗರ ಸ್ವಚ್ಛತೆ ಕೇವಲ ಒಬ್ಬರಿಂದ ಮಾತ್ರ ಸಾಧ್ಯವಾಗುವುದಿಲ್ಲ. ಅದಕ್ಕಾಗಿ ಅಧಿಕಾರಿಗಳ ಜೊತೆ ಸಾರ್ವಜನಿಕರು ಸಹ ಕೈ ಜೋಡಿಸಬೇಕಾಗಿದೆ. ಒಂದು ವೇಳೆ ಕೈ ಜೋಡಿಸಿದ್ರೆ ಮುಂದೊಂದು ದಿನ ಚಿಕ್ಕಬಳ್ಳಾಪುರ ನಗರವೂ ಸಹ ಸ್ವಚ್ಛತಾ ನಗರ ಆಗುವುದರಲ್ಲಿ ಸಂದೇಹವೇ ಇಲ್ಲ ಎಂಬುದೇ ನಮ್ಮ ಆಶಯ. ಲಕ್ಷ್ಮೀನಾರಾಯಣ್, MMTV ನ್ಯೂಸ್ ಬ್ಯೂರೋ, ಚಿಕ್ಕಬಳ್ಳಾಪುರ. ಹುಟ್ಟು ಮತ್ತು ಸಾವಿನ ನಡುವೆ ಇರುವ ನಮ್ಮ ಜೀವನ ಜಾತಿಯ ಕಾರಣಕ್ಕಾಗಿ ಶ್ರೇಷ್ಠ ಆಗಬಾರದು, ನೀತಿಯ ಕಾರಣಕ್ಕಾಗಿ ಶ್ರೇಷ್ಠವಾಗಬೇಕೆಂದು ದೇಶಕ್ಕೆ ಸಂದೇಶವನ್ನು ಕೊಟ್ಟವರು ವಾಲ್ಮೀಕಿ ಮಹರ್ಷಿಗಳು ಎಂದು ರಾಜನಹಳ್ಳಿ ವಾಲ್ಮೀಕಿ ಗುರುಪೀಠದ ಶ್ರೀ ಪ್ರಸನ್ನಾನಂದಪುರಿ ಸ್ವಾಮೀಜಿ ತಿಳಿಸಿದರು. ದಯವಿಟ್ಟು ಮುಂದೆ ಬಂದು ಸ್ವಾಮಿಗಳ ಪ್ರವಚನ ಸ್ವೀಕರಿಸಬೇಕು. ಅದೇ ರೀತಿ
ನಮ್ಮ ಶಿಲ್ಘಟ್ಟ ನಾಯಕ ಸಮುದಾಯದ ಮುಖಂಡರು ಈ ಒಂದು ಅದ್ಭುತವಾದ ಕಾರ್ಯಕ್ರಮದ ರೂವಾರಿಗಳಾದಂತಹ ಚಿಂತಾಮಣಿ ನಗರದ 26ನೇ ವಾರ್ಡಿನ ಎನ್ಎನ್ಟಿ ರಸ್ತೆಯ ನಾಗನಾಥೇಶ್ವರ ಸ್ವಾಮಿ ದೇವಾಲಯ ಸಮೀಪದ ದೇವಾಲಯದಲ್ಲಿ ಆದಿಕವಿ ವಾಲ್ಮೀಕಿ ಗುರುಗಳ ಸ್ಥಿರಬಿಂಬ ಪ್ರತಿಷ್ಠಾಪನಾ ಮಹೋತ್ಸವದಲ್ಲಿ ರಾಜನಹಳ್ಳಿ ವಾಲ್ಮೀಕಿ ಗುರುಪೀಠದ ಶ್ರೀ ಪ್ರಸನ್ನಾನಂದಪುರಿ ಸ್ವಾಮೀಜಿ ಮಾತನಾಡಿ, ರತ್ನಾಕರ ಎಂಬ ಹೆಸರಿನ ವಾಲ್ಮೀಕಿ ಮಹರ್ಷಿಗಳು ಬೇಡರಾಗಿದ್ದು ಬೇಟೆಯಾಡಿ ಜೀವನ ಮಾಡುತ್ತಿದ್ರು. ಭಗವಂತನ ನಾಮಸ್ಮರಣೆ ಮಾಡುವ ಮೂಲಕ ತನ್ನ ಬದುಕನ್ನ ಸಾರ್ಥಕ ಮಾಡಿಕೊಂಡಿರುವ ಮಹಾನ್ ವ್ಯಕ್ತಿ ಆದಿಕವಿ ವಾಲ್ಮೀಕಿ ಮಹರ್ಷಿಗಳು. ಇಂದಿನ ಯುವ ಜನತೆ ವಾಲ್ಮೀಕಿ ಮಹರ್ಷಿಗಳ ತತ್ವ ಸಿದ್ಧಾಂತ ಆದರ್ಶ ಗುಣಗಳನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ವಾಲ್ಮೀಕಿ ಮಹರ್ಷಿಗಳ ಆದಿಯಲ್ಲಿ ನಡೆಯಬೇಕು ಎಂದರು. ಯಾರು ಕರಲಿಲ್ಲ. ನಾವು 14/10/2008 ದಾವಣಗೆರೆ ಜಿಲ್ಲೆ ಹರಿಹರ ತಾಲೂಕು ರಾಜನಹಳ್ಳಿಯಲ್ಲಿ ಪಟ್ಟಾಭಿಷೇಕ ಆಯ್ತಲ್ಲ, ಆವಾಗ ನಮ್ಮ ಗುರುಗಳು ಒಂದು ಹೆಸರನ್ನು ನಾಮಕರಣ ಮಾಡಿದ್ರು, ವಾಲ್ಮೀಕಿ ಪ್ರಸನ್ನಾನಂದ ಸ್ವಾಮಿಗಳು ಅಂತೇಳಿ. ಆ ಹೆಸರನ್ನು ಕರೆದ್ರಿ, ಆ ಹೆಸರನ್ನ ಸಂಬೋಧನೆ ಮಾಡಿದ್ರಿ, ಹೌದಲ್ಲ? ಹೀಗೆ ರತ್ನಾಕರ ಯಾರು? ಮಹರ್ಷಿ ವಾಲ್ಮೀಕಿಯವರ ತಂದೆ ತಾಯಿ ಹೆಸರು. ಆ ರತ್ನಾಕರ ಬೇಡನಾಗಿದ್ದ, ಬ್ಯಾಟಿ ಆಡ್ಕೊಂಡು ಜೀವನ ಮಾಡ್ತಾ ಇದ್ದ. ನಮ್ಮ ಸಾಮಾಜಿಕ ಶ್ರೇಣೀಕೃತ ವ್ಯವಸ್ಥೆಯಲ್ಲಿ ಕುಲ 18 ಜಾತಿಗಳಿದಾವೆ. ನೀವು ಯಾವುದೇ ಜಾತಿಯವ್ರನ್ನ ಕೇಳ್ರಿ, ನಿಮ್ಮ ಜಾತಿಯ ಮೂಲ ಕಸುಬು ಯಾವುದು, ನಿಮ್ಮ ಜಾತಿಯ ಮೂಲ ಕಾಯಕ ಯಾವುದು ಅಂತ ಹೇಳಿ ನೀವು ನಿಮ್ಮೂರಿನಲ್ಲಿರ್ತಕ್ಕಂಥ ಸಮಾಜದವ್ರು ಕೇಳ್ರಿ, ಎಲ್ಲ ಜಾತಿ ಜನಾಂಗದವರು ಅವರ ಜಾತಿಯ ಮೂಲ ಕಾಯಕವನ್ನು, ಮೂಲ ಕಸುಬನ್ನು ಹೇಳ್ತಾ ಹೋಗ್ತಾರೆ. ಈ ನಾಡಿನ ಒಕ್ಕಲಿಗ ಸಮುದಾಯದವ್ರನ್ನ ಕೇಳ್ರಿ, ನಿಮ್ಮ ಭಾಗದಾಗ ಭಾಳ ಇದಾರಲ್ಲ, ನೀವು ಒಕ್ಕಲಿಗ ಸಮುದಾಯದವ್ರು ಕೇಳಿ ಅವ್ರನ್ನ ಹೇಳ್ತಾರೆ ವ್ಯವಸಾಯ ನಮ್ಮ ಮೂಲ ಕಸುಬು ಅಂತ ಹೇಳ್ತಾರೆ ಅವರು. ನೀವು ಈ ನಾಡಿನ ಹಾಲು ಮತ್ತು ಸಮಾಜದ ಕುರು ಸಮಾಜದವ್ರು ಕೇಳಿ ಏನು ಹೇಳ್ತಾರೆ ಹೇಳ್ರಿ, ಕುರಿಯನ್ನ ಮೇಯಿಸ್ತಕ್ಕಂಥದ್ದು, ಕುರಿಯನ್ನ ಕಾಯ್ತಕ್ಕಂಥದ್ದು ನಮ್ಮ ಜಾತಿ ಕಸಬ್ರಿ ಅಂತ ಹೇಳ್ತಾರೆ, ಹೌದಲ್ಲ? ಹೀಗೇನೆ ನೀವು ಕುಂಬಾರನ್ನ ಕೇಳ್ರಿ, ಕಮ್ಮಾರನ್ನ ಕೇಳ್ರಿ, ಬಡಿಗೆರನ್ನ ಕೇಳ್ರಿ, ಅಥವಾ ಮಡಿವಾಡ್ರ ಕೇಳ್ರಿ. ಅದರ ನಿಮ್ಮ ಅಕ್ಕಪಕ್ಕ ಮಡಿವಾಡ್ರು ಮಡಿವಾಳ ಸಮಾಜದವ್ರು ಇದಾರ. ತಾಲೂಕಿನ ಗಡಿ ಭಾಗದ ತಿನಕಲ್ಲು ಗ್ರಾಮದ ಬಳಿ ಪ್ರಸನ್ನಾನಂದನಾಥಪುರಿ ಸ್ವಾಮೀಜಿಯನ್ನ ಅದ್ದೂರಿಯಾಗಿ ಬರಮಾಡಿಕೊಂಡು ಮಹಿಳೆಯರು ಕಳಸ ಹೊತ್ತು ಪೂರ್ಣ ಕುಂಭದೊಂದಿಗೆ ಅದ್ದೂರಿ ಸ್ವಾಗತ ಕೋರಿ ವೇದಿಕೆ ಕಾರ್ಯಕ್ರಮಕ್ಕೆ ಕರೆತರಲಾಯಿತು. ಈ ಸಂದರ್ಭದಲ್ಲಿ ವಾಲ್ಮೀಕಿ ಸಂಘದ ತಾಲೂಕು ಅಧ್ಯಕ್ಷ ಹಾಗೂ ನಗರಸಭೆ ಮಾಜಿ ಸದಸ್ಯ ಅಗ್ರಹಾರ ಮುರಳಿ, ಕನ್ವೆನ್ಷನ್ ಫೋಟೋ ನಾರಾಯಣಪ್ಪ, ಮಹೇಶ್ ಬೈ, ಅಗ್ರಹಾರ ಮೋಹನ್, ಅಬ್ಬುಕೊಂಡು ಶ್ರೀನಿವಾಸ್ ರೆಡ್ಡಿ ಮತ್ತಿತರರು ಇದ್ದರು. ಅಸ್ಲಾಂ ಪಾಷಾ, ಎಂಎಂಟಿವಿ ನ್ಯೂಸ್, ಚಿಂತಾಮಣಿ. ಇದೀಗ ಬ್ರೇಕ್ನ ನಂತರ ಎಂಎಂಟಿವಿ ನ್ಯೂಸ್ ಮುಂದುವರಿಯುತ್ತದೆ. ಇಂದಿನ ಕಾಲದಲ್ಲಿ ಅನೇಕ ಮಧ್ಯಮ ವರ್ಗದ ಕುಟುಂಬಗಳಿಗೆ ಬೆಂಗಳೂರು ಹತ್ತಿರ ಪ್ರೀಮಿಯಂ ಪ್ಲಾಟ್ ಖರೀದಿಸುವುದು ಅಸಾಧ್ಯ ಅನಿಸ್ತಿದೆ. ಆದರೆ ಈಗ ನಿಮ್ಮ ಕನಸು ನಿಜವಾಗುವ ಸಮಯ ಬಂದಿದೆ. ಯೋಧಾ ಪಾಮಿಲ್ಸ್ ನಲ್ಲಿ ಶಾಂತಿಯುತ ಗೇಟೆಡ್ ಕಮ್ಯುನಿಟಿಯೊಳಗೆ ವಿಸ್ತರಿಸಿರುವ 5.5 ಎಕರೆ ಪ್ರದೇಶದ ಡಿಟಿಸಿಪಿ ಅನುಮೋದಿತ ಲೇಔಟ್, ಆಧುನಿಕ ಸೌಲಭ್ಯಗಳು, ಉತ್ತಮ ಸಂಪರ್ಕ ವ್ಯವಸ್ಥೆ ಮತ್ತು ಹಸಿರು ಪರಿಸರದ ಮಧ್ಯೆ ಲೇಔಟ್ನ 40% ಕಾಮಗಾರಿ ಈಗಾಗಲೇ ಪೂರ್ಣಗೊಂಡಿದೆ. ಯೋಧಾ ಪಾಮಿಲ್ಸ್ ಬಾಗೇಪಲ್ಲಿ ಬಸ್ ಸ್ಟ್ಯಾಂಡ್ನಿಂದ ಕೇವಲ 5 ನಿಮಿಷ ಮತ್ತು ಬೆಂಗಳೂರು ಹೈದರಾಬಾದ್ ಹೆದ್ದಾರಿಯಿಂದ ಕೇವಲ 6 ಕಿಲೋಮೀಟರ್ ದೂರದಲ್ಲಿದೆ. ಈ ದೀಪಾವಳಿಯ ಸಾಫ್ಟ್ ಲಾಂಚ್ ಅಕ್ಟೋಬರ್ 20ರಂದು ಪ್ರಯುಕ್ತ ನಿಮ್ಮ ಪ್ರೀಮಿಯಂ ಪ್ಲಾಟ್ಸ್ ಬುಕ್ ಮಾಡಿಕೊಳ್ಳಿ. ವಿಶೇಷ ದಿವಾಲಿ ಧಮಾಕ ಬೆಲೆ ₹1,200 ಪ್ರತಿ ಚದರ ಅಡಿಗೆ. ಸೀಮಿತ ಪ್ಲಾಟ್ಗಳು ಮಾತ್ರ. ಹಿಂದೆ ಕರೆ ಮಾಡಿ ನಿಮ್ಮ ಕನಸಿನ ಪ್ಲಾಟ್ ಬುಕ್ ಮಾಡಿಕೊಳ್ಳಿ. ಯೋಧಾ ಪಾಮಿಲ್ಸ್, ಸರಿಯಾದ ಸ್ಥಳ, ಸರಿಯಾದ ಸಮಯ, ಸರಿಯಾದ ಹೂಡಿಕೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8886002009 9449666766. Another number 8333833680. ಶ್ರೀರಾಮ ಪ್ಯಾಲೇಸ್ ಎಸಿ ಫಂಕ್ಷನ್ ಹಾಲ್, ಸ್ಥಳ ಬಿಆರ್ಕೆ ಕಾಂಪ್ಲೆಕ್ಸ್, ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಬಳಿ, ಚಿಂತಾಮಣಿ ರಸ್ತೆ, ಶಿಡ್ಲಘಟ್ಟ. ಮದುವೆ, ನಾಮಕರಣ ಸೇರಿದಂತೆ ಎಲ್ಲ ರೀತಿಯ ಶುಭ ಕಾರ್ಯಕ್ರಮಗಳು ಹಾಗೂ ಸಭೆ ಸಮಾರಂಭಗಳಿಗೆ ಹೇಳಿ ಮಾಡಿಸಿದ ತಾಣ. ಉತ್ತಮ ಪಾರ್ಕಿಂಗ್ ವ್ಯವಸ್ಥೆ, ಲಿಫ್ಟ್ ಸೌಲಭ್ಯವನ್ನ ಹೊಂದಿದೆ. ಸ್ವಚ್ಛತೆಗೆ ಆದ್ಯತೆ ನೀಡಿದ್ದು, ಸುಸಜ್ಜಿತ ಡೈನಿಂಗ್ ಹಾಲ್, ಉತ್ತಮ ನೀರಿನ ವ್ಯವಸ್ಥೆಯನ್ನ ಹೊಂದಿದೆ. ಇನ್ನೇಕೆ ತಡ, ಇಂದೇ ಭೇಟಿ ಕೊಡಿ. ಶ್ರೀರಾಮ ಪ್ಯಾಲೇಸ್ ಎಸಿ ಫಂಕ್ಷನ್ ಹಾಲ್, ಸ್ಥಳ ಬಿಆರ್ಕೆ ಕಾಂಪ್ಲೆಕ್ಸ್, ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಬಳಿ, ಚಿಂತಾಮಣಿ ರಸ್ತೆ, ಶಿಡ್ಲಘಟ್ಟ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9449523801
Another number 9972235780. ಕಾವೇರಿ ಬೋರ್ವೆಲ್ಸ್ ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಬೋರ್ವೆಲ್ ಕೊರೆಸುವ ಸಮಸ್ತ ಆತ್ಮೀಯ ರೈತ ಬಾಂಧವರಿಗೆ ಕಾವೇರಿ ಬೋರ್ವೆಲ್ಸ್ನ ನಿಮ್ಮ ಯುವ ರೈತ ಬಾಂಧವ ಅಡ್ಡಗಲ್ ಪಾತೂರ್ ಅಮರೀಶ್ ರವರ ವತಿಯಿಂದ ಸಂತಸದ ಸುದ್ದಿ. ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಆತ್ಮೀಯ ರೈತ ಬಾಂಧವರಿಗೆ 2% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಹಾಗೆಯೇ ಮತ್ತೊಂದು ಸಂತಸ ಸುದ್ದಿ ಎಂದರೆ ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಪ್ರೀತಿಯ ರೈತ ಬಾಂಧವರಿಗೆ ಬೋರ್ವೆಲ್ ಕೊರೆಸುವಾಗ ನೀರು ಬಾರದಿದ್ದಲ್ಲಿ ಅಥವಾ ಬೋರ್ವೆಲ್ ಫೇಲ್ಯೂರ್ ಆದಲ್ಲಿ 25% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಟ್ರಾನ್ಸ್ಪೋರ್ಟ್ ಚಾರ್ಜ್, ಮೀಲ್ ಚಾರ್ಜ್, ವೆಲ್ಡಿಂಗ್ ಚಾರ್ಜ್, ಕಾಲರ್ ಚಾರ್ಜ್, ಕ್ಯಾಬ್ ಚಾರ್ಜ್ ಸೇರಿದಂತೆ ಇನ್ನಿತರೆ ಯಾವುದೇ ಚಾರ್ಜ್ಗಳು ಇರುವುದಿಲ್ಲ. ಶ್ರೀ ನೀಲಾದ್ರಿ ಪಾಲಿಕ್ಲಿನಿಕ್, ದರ್ಗಾ ಹತ್ತಿರ, MG ರಸ್ತೆ, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ಜನತೆಗೆ ಸಿಹಿ ಸುದ್ದಿ. ನೂತನವಾಗಿ ನಮ್ಮಲ್ಲಿ ಡಾಕ್ಟರ್ ರಾಕೇಶ್ ವೈಯಾರ್, MBBS, MD, DVL, ಫೆಲೋಶಿಪ್ ಇನ್ ಹೇರ್ ಟ್ರಾನ್ಸ್ಪ್ಲಾಂಟೇಷನ್, ಕನ್ಸಲ್ಟೆಂಟ್ ಡರ್ಮೆಟಾಲಜಿಸ್ಟ್ ಅಂಡ್ ಹೇರ್ ಟ್ರಾನ್ಸ್ಪ್ಲಾಂಟ್ ಸರ್ಜನ್ ಲಭ್ಯವಿರುತ್ತಾರೆ. ನಮ್ಮಲ್ಲಿ ದೊರೆಯುವ ಸೌಲಭ್ಯಗಳು ಕೆಮಿಕಲ್ ಪೀಲಿಂಗ್, ಎಲೆಕ್ಟ್ರೋಕಾಟರಿ, ರೇಡಿಯೋ ಫ್ರೀಕ್ವೆನ್ಸಿ, ನೈಲ್ ಸರ್ಜರಿ, ಲೇಸರ್ಸ್ ಹೇರ್ ರಿಮೂವಲ್, ಆಕ್ನಿ ಸ್ಕಾರ್ ರಿಡಕ್ಷನ್, ಪಿಗ್ಮೆಂಟೇಷನ್, ಕಾರ್ಬನ್ ಪೀಲ್, GFC ಅಂಡ್ PRP, ಹೇರ್ ಟ್ರಾನ್ಸ್ಪ್ಲಾಂಟ್, ಮೈಕ್ರೋ ನೀಡಲಿಂಗ್ ಮಾಡಲಾಗುತ್ತದೆ. ಪ್ರತಿ ಶುಕ್ರವಾರ ಹಾಗೂ ಭಾನುವಾರ ಬೆಳಗ್ಗೆ 11 ಗಂಟೆಯಿಂದ 2 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹಾಗೂ ಪ್ರತಿದಿನ ಸೋಮವಾರದಿಂದ ಶನಿವಾರದವರೆಗೆ ಡಾಕ್ಟರ್ ಕಾರ್ತಿಕ್ ಆರ್, ಫಿಸಿಷಿಯನ್ ಡಯಾಬೆಟಾಲಜಿಸ್ಟ್ 8 ಗಂಟೆಯಿಂದ 9 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹಾಗೂ ಡಾಕ್ಟರ್ ಪ್ರೇಮ್ ಸಾಗರ್, MBBS, ಸಂಜೆ 6 ಗಂಟೆಯಿಂದ ರಾತ್ರಿ 9 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7892036068. ನಮ್ಮ ಯಜಮಾನ್ರಿಗೆ ಬರೋದೇ ಕಡಿಮೆ ಸಂಬಳ, ಅದರಲ್ಲಿ ನಾನಂತೂ ಅಷ್ಟು ಇಷ್ಟ ಉಳಿಸಿ ಬರೀ 5500 ರೂಪಾಯಿಗೆ ಕಾಪರ್, ಜಿಂಕ್, ಆಲ್ಕಲೈನ್ ಟೆಕ್ನಾಲಜಿ ಇರೋ ಅಂತಹ ಬ್ರಾಂಡೆಡ್ ವಾಟರ್ ಪ್ಯೂರಿಫೈಯರ್ನ ತಂದುಕೊಟ್ಟಿದ್ದಾರೆ. ನನಗಂತೂ ಇದು ನಂಬೋಕೆ ಆಗ್ತಾ ಇಲ್ಲ. ನಂಬಲೇಬೇಕು. ನಮ್ಮ ಚಿಕ್ಕಬಳ್ಳಾಪುರದ ಏಸ್ ಅಕ್ವಾಟೆಕ್ ಹೋಲ್ಸೇಲ್ ಔಟ್ಲೆಟ್ ದರದಲ್ಲಿ ಕೇವಲ 5,500 ರೂಪಾಯಿಗೆ ಬ್ರಾಂಡೆಡ್ ವಾಟರ್ ಪ್ಯೂರಿಫೈರ್ ಕೊಡ್ತಾ ಇದ್ದಾರೆ. 5,500ದಿಂದ ಸ್ಟಾರ್ಟ್ ಆಗೋ ಈ ವಾಟರ್ ಪ್ಯೂರಿಫೈಯರ್ಗೆ 1 ಇಯರ್ ವಾರಂಟಿ ಗ್ಯಾರಂಟಿ ಸಹ ಕೊಡ್ತಾ ಇದ್ದಾರೆ ಅಂಡ್ 4 ಇಯರ್ಸ್ ಫ್ರೀ ಸರ್ವಿಸಸ್ ಸಹ ಇದೆ. ನಮ್ಮ ಏಸ್ ಅಕ್ವಾಟೆಕ್ ಅಲ್ಲಿ ಇನ್ನೊಂದು ವಿಶೇಷವಾಗಿ ಏನ್ ಸಿಗುತ್ತೆ ಅಂತ ಹೇಳಿದ್ರೆ, ಕೂದಲು ಉದುರುವಿಕೆನ ತಡೆಗಟ್ಟುತ್ತೆ, ಹಾಗೂ ಟ್ಯಾಪ್ಗಳ ಮೇಲೆ ಬಿಳಿ ಮಚ್ಚೆಗಳಿರುತ್ತೆ, ಅದನ್ನು ಕೂಡ ತಡೆಗಟ್ಟುತ್ತೆ. ಸೊ ಈ 2 ಪ್ರಾಬ್ಲಮ್ಗೂ ಸಾಲ್ವ್ ಆಗಬೇಕು ಅಂತ ಹೇಳಿದ್ರೆ ವಾಟರ್ ಸಾಫ್ಟ್ನರ್ನ ನೀವು ಯೂಸ್ ಮಾಡಬೇಕು. ಇವರ ಹೆಡ್ ಆಫೀಸು ಸಾಕರ್ ನಗರದಲ್ಲಿ ಲೊಕೇಟ್ ಆಗಿದೆ, ಹಾಗೂ ಆಲ್ ಓವರ್ ಬೆಂಗಳೂರು ಇದೆ, ಆಲ್ ಓವರ್ ಚಿಕ್ಕಬಳ್ಳಾಪುರ ಕೂಡ ಇದೆ. ಇವರು ಫ್ರೀ ಇನ್ಸ್ಟಾಲೇಷನ್ ಸಹ ಕೊಡ್ತಾರೆ ಅಂಡ್ ಕ್ಯಾಶ್ ಆನ್ ಡೆಲಿವರಿ ಸಹ ಸಿಗುತ್ತೆ. ವಿಳಾಸ ಏಸ್ ಅಕ್ವಾಟೆಕ್, BB ರೋಡ್, ಅಂಬೂರ್ ಬಿರಿಯಾನಿ ಪಕ್ಕದ ರಸ್ತೆ, ಚಿಕ್ಕಬಳ್ಳಾಪುರ. ಶಿಡ್ಲಘಟ್ಟ ನಗರಸಭೆಯ ವ್ಯಾಪ್ತಿಗೆ ಬರುವ ವಾರ್ಡ್ ಸಂಖ್ಯೆ 3ರಲ್ಲಿ ಕುಡಿಯುವ ನೀರು ಪೂರೈಕೆ ಮಾಡುವ ಸಲುವಾಗಿ 15ನೇ ಹಣಕಾಸು ಯೋಜನೆಯಡಿ ಹೊಸದಾಗಿ ಕೊಳವೆ ಬಾವಿ ಕೊರೆಸಲು ಚಾಲನೆ ನೀಡಲಾಯಿತು. ಶಿಡ್ಲಘಟ್ಟ ನಗರಸಭೆಯ ವ್ಯಾಪ್ತಿಗೆ ಬರುವ ವಾರ್ಡ್ ಸಂಖ್ಯೆ 3ರಲ್ಲಿ ಕುಡಿಯುವ ನೀರು ಪೂರೈಕೆ ಮಾಡುವ ಸಲುವಾಗಿ 15ನೇ ಹಣಕಾಸು ಯೋಜನೆ ಅಡಿ ಹೊಸದಾಗಿ ಕೊಳವೆ ಬಾವಿ ಕೊರೆಸಲು ಚಾಲನೆ ನೀಡಲಾಯಿತು. ನಗರಸಭಾ ಸದಸ್ಯೆ ಚಿತ್ರ ಮನೋಹರ್ ಅವರು ಬೋರ್ವೆಲ್ ಕೊರೆಸುವ ಕಾರ್ಯಕ್ಕೆ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ನಗರದ ಅಭಿವೃದ್ಧಿಗೆ ನಗರಸಭೆಯೊಂದಿಗೆ ನಾಗರಿಕರು ಕೈಜೋಡಿಸಬೇಕು. ಪ್ರತಿಯೊಂದು ವಾರ್ಡಿನಲ್ಲಿ ಮೂಲಭೂತವಾಗಿ ಕುಡಿಯುವ ನೀರು, ರಸ್ತೆ ಚರಂಡಿ, ವಿದ್ಯುತ್ ದೀಪ ಸಹಿತ ಮೂಲಭೂತ ಸೌಲಭ್ಯ ಕಲ್ಪಿಸುವುದು ನಗರಸಭಾ ಸದಸ್ಯರ ಜವಾಬ್ದಾರಿಯಾಗಿದೆ. ಜೊತೆಗೆ ನಾಗರಿಕರು ಸಹ ನಗರದ ಅಭಿವೃದ್ಧಿಗೆ ಕೈಜೋಡಿಸಬೇಕೆಂದು ಮನವಿ ಮಾಡಿದರು. ಎಲ್ಲರಿಗೂ ಬೇಕಾಗಿರೋದು ಇನ್ನು ಬೆಳಗಾದರೆ ನೀರು. ಈ 6 ವರ್ಷದ ಕನಸು ಇವತ್ತು ಈ ಬೋರ್ವೆಲ್ ಪೂಜೆ ಮುಖಾಂತರ ನೆರವೇರ್ತಾ ಇದೆ.
15th ಫೈನಾನ್ಸ್ ಅಲ್ಲಿ ಬಿಡುಗಡೆ ಆಗಿರ್ತಕ್ಕಂಥ 24-25 65 ಲಕ್ಷ ಹಣಕಾಸು. ಹಾಗಾಗಿ ಇವತ್ತು ಒಂದು ಒಳ್ಳೆ ಕಾರ್ಯ ಶುರು ಆಗ್ತಾ ಇದೆ. ಎಲ್ಲರಿಗೂ ವ್ಯವಸ್ಥೆ ಆಗುತ್ತೆ ಅಂತ ಒಂದು ನಂಬಿಕೆ ಇದೆ, ನೀರು ಸಿಗುತ್ತೆ ಅಂತ. ಇದು ಬೋರ್ ಆಗ್ತಾ ಇದ್ದಾರೆ, ಯಾರಿಗೂ ಬೇಕಾಗಿರೋ ನೀರು ತುಂಬ ಮುಖ್ಯ. ಯಾವಾಗಲೂ ಇದ್ದರೆ ಫೋನ್ ಮಾಡಿ ನಾವು ನೀರು ಕ್ಲೀನಿಂಗು ಲೈಟಾಗಿ ಕೇಳ್ತಾ ಇದ್ದೀವಿ. ಇವತ್ತು ನೀರು ಕೊಡ್ತಾ ಇದ್ದೀವಿ, ಬಂದಾಗಿಂದ ಚೆನ್ನಾಗಿ ಸ್ಪಂದಿಸ್ತಾ ಇದ್ದಾರೆ, ನೀರು ಕೊಡ್ತಾ ಇದ್ದಾರೆ. ಮುಂದಿನ ದಿನಗಳು ಇನ್ನೂ ಚೆನ್ನಾಗಿ ಕೊಡ್ತಾರೆ ಅಂತ ನಮಗಿದೆ. ಅಷ್ಟೇ ಬೇಕಾಗಿರೋದು ನಗರದಲ್ಲಿ ಸ್ವಚ್ಛತೆ, ನೀರು, ಲೈಟಿಂಗ್ ಅಷ್ಟೇ ಬೇಕಾಗಿರೋದು. ಆ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾಗರಿಕರಿಗೆ ನಮಸ್ಕರಿಸ್ತಾ, ಏನು ನಮ್ಮ ಶಾಸಕರಾದ ಶ್ರೀಯುತ BN ರವಿಕುಮಾರಣ್ಣವರ ಒಂದು ಧ್ಯೇಯ ಅಭಿವೃದ್ಧಿ ಆಗಿದೆ, ಆ ಒಂದು ಅಭಿವೃದ್ಧಿಯನ್ನು ದೃಷ್ಟಿಯಲ್ಲಿಟ್ಟುಕೊಂಡು ಇವತ್ತು ಶಿಡ್ಲಘಟ್ಟ ನಗರಸಭೆಯ ಒಂದು 15ನೇ ಹಣಕಾಸಿನ ಯೋಜನೆ ಅಡಿ ಸುಮಾರು 24-25ನೇ ಸಾಲಿನ 15ನೇ ಹಣಕಾಸಿನ ಯೋಜನೆ ಅಡಿ 60 ಲಕ್ಷ ರೂಪಾಯಿ, ಅದೇ ರೀತಿ SFC ಗ್ರ್ಯಾಂಟ್ನಲ್ಲಿ ಸುಮಾರು 6 ಲಕ್ಷ ರೂಪಾಯಿ, ಇವೆರಡೂ ಸೇರಿ ಸುಮಾರು 13 ಕೊಳವೆ ಬಾವಿಗಳನ್ನು ಇವತ್ತು ನಗರದಾದ್ಯಂತ ಕೊಡಿಸ್ತಾ ಇದ್ದೀವಿ. ಈ ನಿಟ್ಟಲ್ಲಿ ಇಡೀ ನಗರದಲ್ಲಿ ಇರ್ತಕ್ಕಂಥ ನೀರಿನ ಒಂದು ಬವಣೆಯನ್ನು ತೀರಿಸಬೇಕು ಅಂತ ಹೇಳಿ ಒಂದು ಉದ್ದೇಶ ಇಟ್ಕೊಂಡು ಮಾಡ್ತಾ ಕೆಲಸ. ಶಾಸಕರ ಒಂದು ಅಭಿವೃದ್ಧಿ ಮಂತ್ರವನ್ನು ನಾವು ಕೂಡ ಎಲ್ಲ ಜಪಿಸ್ತಾ, ಅದೇ ರೀತಿ ಸಾರ್ವಜನಿಕರಿಗೆ ಅನುಕೂಲವಾಗಿರ್ತಕ್ಕಂಥ ಎಲ್ಲ ಕೆಲಸಗಳು ಮಾಡ್ತಾ, ಮೂಲಭೂತ ಸೌಕರ್ಯ ಉಳಿಸುವಂಥ ಗುರುತರ ಜವಾಬ್ದಾರಿ ಮೇಲೆ ಕೊಟ್ಟಿದ್ದಾರೆ, ಅದನ್ನು ನಿಭಾಯಿಸುವಂಥ ಒಂದು ಕೆಲಸ ನಾವು ಮಾಡ್ತಾ ಬರ್ತಾ ಇದ್ದೀವಿ ಅಂತ ಹೇಳಿ ಮೂಲಕ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯೆ ಶಿವಲೀಲಾ ರಾಜಣ್ಣ, ನಗರಸಭೆ ಅಧ್ಯಕ್ಷ MV ವೆಂಕಟಸ್ವಾಮಿ, ಉಪಾಧ್ಯಕ್ಷೆ ರೂಪಾ ನವೀನ್, ನಗರಸಭಾ ಸದಸ್ಯರಾದ ಅನಿಲ್ ಕುಮಾರ್, ನಗರಸಭೆಯ ಕುಡಿಯುವ ನೀರು ಪೂರೈಕೆ ವಿಭಾಗ ಸಹಾಯಕ ಅಭಿಯಂತರ ಚಕ್ರಪಾಣಿ ಮತ್ತಿತರರು ಉಪಸ್ಥಿತರಿದ್ದರು. ತಮೀಂ ಪಾಷಾ, MMTV ನ್ಯೂಸ್, ಶಿಡ್ಲಘಟ್ಟ. ವಿಶ್ವವಿದ್ಯಾಲಯ ಕ್ಯಾಂಪಸ್ನಲ್ಲಿ ವ್ಯಾಸಂಗ ಆತಂಕ ಸೃಷ್ಟಿಸಿದ ಚಿರತೆ, ಹೊರಬರಲು ಭಯಭೀತರಾದ ವಿದ್ಯಾರ್ಥಿಗಳು. ಕಾರ್ಯಕರ್ತರ ಪಕ್ಷ ಎನ್ನುವುದು ಹೇಳಿಕೆಗೆ ಸೀಮಿತವಾಗಬಾರದು, ವಿರುದ್ಧ ನಡೆದುಕೊಂಡರೆ ಬಂಡಾಯ, ಕಿಚ್ಚು ಹೊತ್ತಿಸಿದ NM ರವಿನಾರಾಯಣ ರೆಡ್ಡಿ. ನಗರದಲ್ಲಿ ಸ್ವಚ್ಛತೆ ಮರೀಚಿಕೆ, ಅಧಿಕಾರಿಗಳು ಜನಪ್ರತಿನಿಧಿಗಳ ವೈಫಲ್ಯ, ಮಾದರಿಯಾದ ದೇಶದ ನಂಬರ್ 1 ಸ್ವಚ್ಛತಾ ನಗರಿ. ಜಾತಿಯ ಕಾರಣಕ್ಕಾಗಿ ಅಲ್ಲ, ನೀತಿಯ ಕಾರಣಕ್ಕಾಗಿ ಜೀವನ ಶ್ರೇಷ್ಠವಾಗಬೇಕು, ಪ್ರಸನ್ನಾನಂದಪುರಿ ಸ್ವಾಮೀಜಿ ಕರೆ. ವಿಶ್ವಾಸಾರ್ಹ ಸುದ್ದಿಗಳಿಗಾಗಿ ತಪ್ಪದೇ ವೀಕ್ಷಿಸಿ MMTV ನ್ಯೂಸ್.